ನಾನು ಬೆಂಗಳೂರಿನವಳು. ಇದು ಇವಾಗ ನಾವು ಕೆಲವರು ರೂ ಬಿಟ್ಬಿಟ್ಟು ಅಕ್ಷರಗಳೆಲ್ಲ ಕಮ್ಮಿ ಆಗ್ಬಿಡುತ್ತಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಜ್ಞಾಪಕ ಇಟ್ಕೊಳ್ಳೋ ಕಷ್ಟ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಧರಣಿಯನು ಬಿಡದಳೆದು ಹೆಚ್ಚಿದ ಚರಣವಿದು, ಓ ಬಂದನೇ ರಂಗ ಬಂದನೇ, ಬಂದನೇ ರಂಗ ಬಂದನೇ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ನಾವು ಇವತ್ತು ಮಿಸ್ಸಾಗದಲ್ಲೇ ಮನೆ ಮನೆ ಸಾಧಕರ ವಿಭಾಗವನ್ನು ಮಾಡ್ತಾ ಇದ್ದೇವೆ. ಕನ್ನಡ ರೋಮಾಂಚನವಿ ಕನ್ನಡ ಅಂತ ಕನ್ನಡವನ್ನು ಆರಾಧಿಸ್ತಾ ಪೂಜಿಸ್ತಾ ಪ್ರೀತಿಸ್ತಾ ಇರೋ ಕನ್ನಡದ ಹೆಮ್ಮೆಯ ಶಿಕ್ಷಕರು, ಸುಮಾರು 14 ವರ್ಷಗಳಿಂದಲೂ ಕೂಡ ಮಕ್ಕಳಿಗೆ ಕನ್ನಡದ ಪಾಠವನ್ನು ಹೇಳ್ಕೊಡ್ತಾ ಇರುವಂತಹ ಶ್ರೀಮತಿ ಸುಧಾ ಸುಬ್ಬಣ್ಣ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಯಲ್ಲಿ ನಾನು ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅವ್ರನ್ನ ಪರಿಚಯಿಸಿ ಅವರ ಸಾಧನೆಗೊಂದು ನಮನವನ್ನು ಮಾಡೋಣ. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೇನೆ. ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಿಮ್ಗೂ ಗೊತ್ತಿರುವಂತ ಚಾನಲ್. ಮತ್ತೆ ನಮ್ಮ ಚಾನಲ್ ಅಲ್ಲಿ ಇನ್ನೇನು ರೌಂಡ್ ಸಾಧಕರ ಪರಿಚಯ ಮಾಡ್ತಾ ಇದ್ದೇವೆ. ಸೊ ನೀವು ನಮ್ಮ ಹೆಮ್ಮೆಯ ಕನ್ನಡ ಶಿಕ್ಷಕರು. ಸೊ ನಿಮ್ಮನ್ನ ಇವತ್ತು ಪರಿಚಯಿಸುವ ಸುದಿನ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ನಮ್ಮ ಟೀಮಿಗೆ ಸ್ವಾಗತ. ಧನ್ಯವಾದಗಳು. ರೈಟ್. ಸುಧಾ ಮೇಡಮ್, ನೀವು ಎಲ್ಲಿಯವರು? ನಿಮ್ಮ ವಿದ್ಯಾಭ್ಯಾಸ ಯಾವ ವಿಭಾಗದಲ್ಲಾಯ್ತು? ಆಮೇಲೆ ನೀವು ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಅವರು ಪರಿಚಯ ಮಾಡ್ಕೊಳ್ಲಿಕ್ಕಾಗತ್ತಾ? ನಾನು ಬೆಂಗಳೂರಿನವಳು ಮೂಲತಃ. ಓಹೋ. ಜಯಪನಗರ 3ನೇ ಹಂತ ನಮ್ಮ ಮನೆ. ವಾವ್. ದೇವಸ್ಥಾನದ ಹತ್ರ. ನಮ್ಮ ತಂದೆ ವಕೀಲರು, ಓಕೆ. ನಮ್ಮ ತಾಯಿ ಗೃಹಿಣಿ. ನನಗೆ ಅಕ್ಕ ಅಣ್ಣ ಅಲ್ಲೇ ಇದ್ದಾರೆ. ಓಕೆ. ನಾನು ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರೇ, ಎಲ್ಲ ಬೆಂಗಳೂರವ್ರೇನೆ. ಓಕೆ. SLC ಸೆಕೆಂಡ್ PUC ಅದಾದ್ಮೇಲೆ ಡೆಂಟಿಸ್ಟ್ರಿ ಮಾಡಿದ್ದು, ದಂತ ವೈದ್ಯ. ನೀವು ದಂತ ವೈದ್ಯರಾ? ಓ ಮೈ ಗಾಡ್. ನೋಡಿ, ಇದೊಂದು ನಿಧಿ ತರಹ ವಿಷಯಗಳಿದು. ಇನ್ನಷ್ಟು ವಿಷಯಗಳು ವೀಕ್ಷಕರೇ ನಾವು ತಿಳ್ಕೊಳ್ಳೋದಿದೆ. ನೀವು ದಂತ ವೈದ್ಯರು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಮೇಡಮ್. ಮುಂದುವರಿಸಿ. ಸೊ ಆಮೇಲೆ ಮದುವೆ ಆಯ್ತು. 1994 ಮದುವೆ ಆಯ್ತು. ಓಕೆ. ಆ ನಂತರ ನಾವು 96ರಲ್ಲಿ ಬಂದ್ವಿ, ಮಾಂಟ್ರಿಯಾಲ್ಗೆ ಬಂದ್ವಿ. ಓ, ಮಾಂಟ್ರಿಯಾಲ್ ಅಲ್ಲಿ ಇದ್ರಿ. ಓಕೆ. ಬಂದ್ವಿ. ಆ ನಂತರ ನಾನು ಲಂಡನ್ ಆಂಟೇರಿಯೋ ಇದೆಯಲ್ಲ, ಅಲ್ಲಿ 1999ರಲ್ಲಿ ಸೇರ್ಕೊಂಡು 2001ರಲ್ಲಿ ಮುಗಿಸ್ತೆ ನಾನು ಡೆಂಟಿಸ್ಟ್ರಿ. ಓಕೆ. ಬೇರೆ ದೇಶದಲ್ಲಿ ಓದಿರುವ ದಂತ ವೈದ್ಯರಿಗೆ ಇಲ್ಲಿ ಇನ್ನು ಮತ್ತೆ ಓದ್ಬೇಕು. ಓಕೆ. ಇಲ್ಲಿ ಬಂದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಓದ್ಬೇಕು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಓದ್ಬೇಕು. ಓಕೆ. ನೀವು ಇಲ್ಲೂ ಬಂದು ಮತ್ತೆ ಉನ್ನತ ಶಿಕ್ಷಣವನ್ನ ಪಡ್ಕೊಂಡ್ರಿ? ಮಾಡಿದೆ. ಅದಾದ ನಂತರ ದಂತ ವೈದ್ಯ ಆಗಿ. ಸೊ ಈಗ ಪ್ರಸ್ತುತ ನೀವು ವೈದ್ಯ ವೃತ್ತಿಯನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರೋ ಅಥವಾ ಹೇಗೆ ಮೇಡಮ್? ಓಕೆ. ಓಕೆ. ನಿಮ್ದೇ ಒಂದು ಕ್ಲಿನಿಕ್ ಉಂಟಾ ಅಥವಾ? ಇಲ್ಲ, ಕ್ಲಿನಿಕ್ ಇಲ್ಲ. ಆದ್ರೆ ನಾನು ಬೇರೆಯವ್ರ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತೀನಿ. ಬೇರೆಯವ್ರ ಕ್ಲಿನಿಕ್ ಅದು ನನ್ನ ಕ್ಲಿನಿಕ್ ಅದು. ನೋಡಿ ಮೇಡಮ್, ನೀವು ವೈದ್ಯರಾಗಿ ನಮ್ಗೆ ಆದರ್ಶ ಶಿಕ್ಷಕರಾಗೂ ಕೂಡ ನೀವು ನಮ್ಗೆ ಮಾದರಿಯಾಗಿದ್ದೀರಿ. ಸೊ ನಿಮ್ಮ ಈ ಶಿಕ್ಷಣ ಕನ್ನಡ ಕಲಿಕೆಯ ಒಂದು ವಿಭಾಗಕ್ಕೆ ಬಂದ್ರೆ, ಕನ್ನಡ ಕಲಿಕೆ ಯಾವಾಗ ಪ್ರಾರಂಭವಾಯಿತು, ಹೇಗೆ ಶುರುವಾಯಿತು ಮೇಡಮ್ ಇದು? ಸೊ ಶಿಕ್ಷಣ ಎಲ್ಲ ಆದ್ಮೇಲೆ ನಮ್ಗೆ ಇನ್ನೂ ನಮ್ ವಾಪಸ್ ಹೋಗ್ಬೇಕು ಅಂತಾನೆ ಇದ್ದಿದ್ದು ಮನಸ್ಸಿಗೆ. ಭಾರತಕ್ಕೆ ತುಂಬಾ ತುಂಬಾ ನಂಟು, ತುಂಬಾ ಬಂಧನ, ತುಂಬಾ ಪ್ರೀತಿ. ಭಾರತದ್ದು ಎಲ್ಲಾ ವಿಷಯಗಳು, ಕರೆಕ್ಟ್, ನಮ್ಮ ಸಂಸ್ಕೃತಿ ಎಲ್ಲ ತುಂಬಾ ಆಸೆ ಇತ್ತು. ಕಾರಣಾಂತರಗಳಿಂದ ಹೋಗಕ್ಕಾಗ್ಲಿಲ್ಲ. ಕರೆಕ್ಟ್. ಅದಾದ ನಂತರ ನಾನು ಯಾವಾಗ 2008ರಲ್ಲಿ ನಾವು ಒಂದು 7ರಲ್ಲಿ ಬೇಕು ಅಂತ ನಾಟಕ ಮಾಡಿಸಿದೆ, ಒಂದು ಮಕ್ಕಳಿಗೆ ಕನ್ನಡ ಸಂಘದಲ್ಲಿ ಪ್ರದರ್ಶನ. ಯಾವಾಗ್ಲೂ ನನ್ನ ನಾಟಕಗಳಿಗೆ ಕನ್ನಡ ಸಂಘದ ವೇದಿಕೆನೆ ಆಯ್ಕೆ ಮಾಡ್ಕೋತಿದ್ರಿ? ನಾನು ಆಯ್ಕೆ ಮಾಡ್ಕೊಳ್ಳೋದು, ಅವ್ರು ನಮ್ಗೆ ಅವಕಾಶ ಕೊಡ್ತಾ ಇದ್ರು. ರೈಟ್. ಸೊ ಅದಕ್ಕೆ ನಾನು ತುಂಬಾ ಆಭಾರಿ. ಶುರು ಮಾಡಿದ್ದು ಅವಾಗ ಮೊದಲನೇ ನಾಟಕ, ಅದು ಇಂಗ್ಲಿಷ್ ಅಲ್ಲಿ ಮಾಡಿದ್ವಿ. ಓಕೆ. ಆ ನಂತರ ಅದಾದ್ಮೇಲೆ 2007 ಆದ್ಮೇಲೆ ಮತ್ತೆ 9, 10 ಆ ಥರ ನಾಟಕಗಳು ಮಾಡಿದ್ವಿ. ನಾಟಕಗಳು ಮಾಡ್ಬೇಕಾದ್ರೆ ಒಂದಿನಲ್ಲಿ ಆಗೋಲ್ವಲ್ಲ. 2 ಆಲ್ಮೋಸ್ಟ್ ನಾಟಕನ ನಾನು ಬರೆದು ಬಿಟ್ಟು ಮಾಡ್ತಾ ಇದ್ದೆ. ನಾಟಕ
ಹ್ಮ್ 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 ನಂಗೆ ಸ್ವಲ್ಪ ಬರೆಯೋ ಸ್ವಲ್ಪ ಹವ್ಯಾಸ ಇದೆ. ಓ, ನೀವು ಬರವಣಿಗೆ ಅಂದ್ರೆ ನಾಟಕಗಳು ಬರೀತಿದ್ರು, ಕವನಗಳು, ಕವಿತೆ? ಕವನಗಳು ಅದೆಲ್ಲ ಮುಂಚೆ ಬರೀತಾ ಇದ್ದೆ. ಓಕೆ. ಈಗ ನಾಟಕ ಅಂದ್ಮೇಲೆ ನಾಟಕಕ್ಕೆ ಬರೀ ನಾಟಕ ಮಾಡಿದ್ರೆ ಬರೀ ಸಂಭಾಷಣೆ ಇರುತ್ತೆ, ಕರೆಕ್ಟ್. ಅದು ಅಷ್ಟೊಂದು ಬೋರ್ ಆಗುತ್ತೆ. ಬೋರ್ ಆಗ್ಲಿಕ್ಕ ಹಾಗಾಗಿ ನಾಟಕದ ಮಧ್ಯ ಹಾಡು ಆ ತರ ಎಲ್ಲ ಓಕೆ. ಮ್ಯೂಸಿಕ್ ಹಾಕಿ. ಹಾಗಾದ್ರೆ ಸಂಗೀತನೂ ನಿಮ್ಗೆ ಜೊತೆ ಆಗಿದೆ? ಸ್ವಲ್ಪ ಸ್ವಲ್ಪ. ಹಬ್ಬಾ, ಹಾಗಾಗಿ ಮಾಡ್ತಾ ನೋಡಿ ಇದ್ದೆ. ವೀಕ್ಷಕರೇ, ಇವರು ನಮ್ಮ ಗುರುಗಳು ಬರೀ ಕನ್ನಡ ಶಿಕ್ಷಕರಷ್ಟೇ ಅಲ್ಲ, ಮೂಲತಃ ದಂತ ವೈದ್ಯರು, ಜೊತೆಗೆ ಕವನ ಕವಿತೆ ಬರೆಯುವಂತ ಕವಿಯತ್ರಿಯವರು, ಮತ್ತು ಹಾಡುಗಳನ್ನ ಹೇಳ್ಕೊಡು, ಸಂಗೀತವನ್ನ ಕೂಡ ಅಭ್ಯಾಸ ಮಾಡ್ಕೊಂಡು, ನೋಡಿ ಎಲ್ಲಾ ಕಂಪ್ಲೀಟ್ ಪ್ಯಾಕೇಜ್ ಮೇಡಮ್ ನೀವು. ಅಷ್ಟೊಂದು ದೊಡ್ಡ ಬೇಡ, ಯಾಕೆ ನಾನು ಅಷ್ಟೊಂದೇನಿಲ್ಲ. ಎನಿವೆ, ಸೊ ಅದೆಲ್ಲ ಮಾಡ್ತಾ ಇದ್ದಿದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇರ್ತದೆ. ರೈಟ್. ಪ್ರಾಕ್ಟೀಸ್ಗೆ ಒಂದ್ 3 ತಿಂಗಳು ಬೇಕು, ಪ್ರಾಕ್ಟೀಸ್ ಆಗ್ಬೇಕು. ಅಂದ್ರೆ ಮಧ್ಯ ಕೆಲವು ಮಕ್ಳು ಬರ್ತಾರೆ, ಬರೋಲ್ಲ. ರೈಟ್. ಆಮೇಲೆ ಕೆಲವು ಲಾಂಗ್ ವೀಕೆಂಡ್ಗಳು ಬರುತ್ತೆ. ಕರೆಕ್ಟ್ ಕರೆಕ್ಟ್. ರಜೆ ಎಲ್ಲ ಇರತ್ತೆ. ಎಲ್ಲ ಸೇರ್ಕೊಂಡು ತುಂಬಾ ನಾವ್ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ಇರ್ಬೇಕು. ಬರೀ ಸ್ಟ್ರೆಸ್ ಆದ್ರೆ ನಾವು ಸಂತೋಷದಿಂದ ಮಾಡಕ್ಕಾಗಲ್ಲ. ಖಂಡಿತ, ಯಾವ್ದು ಅಪೂರ್ಣ ಆಗ್ಬಿಡತ್ತೆ. ಹಾಗಾಗಿ ಮಕ್ಳು ಸಂತೋಷವಾಗಿರ್ಬೇಕಲ್ವಾ. ಸೊ ಹಾಗಾಗಿ 1-3 ತಿಂಗಳು ಆಗ್ತಿತ್ತು. ಆ ಕೊನೆಯಲ್ಲಿ ಮಾಡ್ತಾ ಕೊನೆಯಲ್ಲಿ ಆ ಮಕ್ಳೆಲ್ಲ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಸೊ ಅದರಿಂದ ತುಂಬಾ ಖುಷಿ ಆಗ್ತಿತ್ತು. ಮೊದಲೇ ಕನ್ನಡ ಅಂದ್ರೆ ಇಷ್ಟ. ಕರೆಕ್ಟ್. ಖುಷಿ ಆಗ್ತಿತ್ತು. ಸೊ ಹಾಗಾಗಿ ನಾವು ಆತರ ಕೆಲವು 2 ವರ್ಷಗಳಾದಾಗ ಕೆಲವು ನನ್ನ ಸ್ನೇಹಿತರು ಕೆಲವು ಕೇಳಿದ್ರು, ಸುಧಾ ಕನ್ನಡ ಕ್ಲಾಸ್ ಯಾಕೆ ಶುರು ಮಾಡಬಾರ್ದು ಅಂತ. ನನಗೂ ಆಸೆ ಇದ್ದಿದ್ರಿಂದ ಆಯ್ತು, ಶುರು ಮಾಡೋಣ, ಪ್ರಯತ್ನ ಮಾಡ್ಬಿಡೋಣ. ಸುಮಾರು ಒಂದು 15 ವರ್ಷ ಆಯ್ತಾ ಮೇಡಮ್ ನೀವು ಕನ್ನಡ ಕಲಿಸ್ತಾ? 2011 ಫೆಬ್ರವರಿ ತಿಂಗಳು. ಓಕೆ. ಜನವರಿ ಫೆಬ್ರವರಿ. ಸೊ ಈಗ ಇಲ್ಲಿ ಹಲವಾರು ಕನ್ನಡ ಶಾಲೆಗಳಿದೆ. KST ಇಂದ ಕನ್ನಡ ಶಾಲೆ ಇದೆ, ಪೀಲ್ ಡಿಸ್ಟ್ರಿಕ್ಟ್ ಶಾಲೆ ಇದೆ, GRK ಶಾಲೆ ಇದೆ. ಸೊ ಇದು ಯಾವ ತರ ಶಾಲೆ ಮೇಡಮ್? ಇದು ಮಿಸಸ್ ಸಾಗರದಲ್ಲಿ ಪ್ರಾರಂಭವಾಗಿದೆಯೋ ಅಥವಾ ಏನಂತ ನಮೂದಿಸ್ತೀರಾ? ಆತರ ಏನು ಹೆಸರೇ ಕೊಟ್ಟಿರಲಿಲ್ಲ ಮುಂಚೆ, ಕನ್ನಡ ಕ್ಲಾಸು ಅಷ್ಟೇ. ಆಮೇಲೆ ಬರ್ತಾ ಮಿಸಸ್ ಕನ್ನಡ ಶಾಲೆ, ಮಿಸಸ್ ಆಗ ಕನ್ನಡ ಶಾಲೆ, ಮಿಸಸ್ ಆಗ ಕನ್ನಡ ಶಾಲೆ ಕೊಟ್ಟಿದ್ದು. ಈ ಇದು ಪೀಲ್ ನಲ್ಲಿ ಏನಿದೆ, ಸಾಕಷ್ಟು ಜನ ಆಸಕ್ತಿಯಿಂದ ಕಲಿಯೋರು ರಿಜಿಸ್ಟರ್ ಮಾಡಿದ್ರೆ ಪೀಲ್ ಸ್ಕೂಲ್ಗಳು ನಡೆಯುತ್ತೆ. ಇಲ್ದೆ ಹೋದ್ರೆ ಇಲ್ಲ. ಪ್ರತಿಯೊಂದು ವಾರ ಇಷ್ಟು ಅಟೆಂಡೆನ್ಸ್ ಇದೆ ಅಂತ ಹಾಕ್ಬೇಕು. ಅದು ಇವಾಗಿದೆ. ತುಂಬಾ ಹಿಂದೆ ಮಾತ್ರ ಶುರುವಾಗಿತ್ತಂತೆ. ಆಮೇಲೆ ನಿಂತು ಹೋಗಿತ್ತು. ಈಗ ಐ ಥಿಂಕ್ ನನಗನ್ಸೋ ಪ್ರಕಾರ ನಮ್ ಕೋವಿಡ್ ಬಂತಲ್ಲ, ಈ ಕೋವಿಡ್ ಬಂದಿದ್ರಿಂದ ತುಂಬಾ ಜನರ ಜೀವನ ವ್ಯತ್ಯಾಸ, ಅಸ್ತವ್ಯಸ್ತ ಆಯ್ತು. ಹಾಗಾಗಿ ಆ ಸಮಯದಲ್ಲಿ ನಮ್ಮ ನಾಗೇಂದ್ರ ಮತ್ತು ಸುಬ್ರಹ್ಮಣ್ಯ ಶಿಶಿಲ ಅವರು ಕನ್ನಡ ಸಂಘದಲ್ಲಿ ಕಾರ್ಯಕಾರಿ ಸಮಿತಿಯಿಂದ ಕೆಲಸ ಮಾಡುತ್ತಾ ಅವರು ತೆಗೆದ್ರು ಈ ಅಂತರ್ಜಾಲದಲ್ಲಿ ನಡೆಯುವ ಶಾಲೆಗಳನ್ನ ಅವರೇ ಮೊದಲು ಪ್ರಾರಂಭ ಮಾಡಿ. ಸೊ ಅದು ಎಲ್ಲ ಆನ್ಲೈನ್ ಅಲ್ಲಿ ಆಗ ಶುರು ಮಾಡಿದ್ದು. ಇವಾಗ ಪೀಲ್ದು ಸಹ ಇದೆ. ಅಂದ್ರು ಅದು ಆ ಸಮಯದಲ್ಲಿ ಹುಟ್ಟಿದ ಆಸಕ್ತಿ ತುಂಬಾ ಜನರಿಗೂ ಆಯ್ತು. ಅವಾಗ ತುಂಬಾ ಆನ್ಲೈನ್ ಅಲ್ಲಿ ನಡೀತಾ ಇತ್ತಲ್ಲ, ಜೀವನನೇ ಆನ್ಲೈನ್ ಆಗ. ಕರೆಕ್ಟ್ ಮೇಡಮ್, ಅದು ಆನ್ಲೈನ್ ಜಗತ್ತೇ ಆಗ್ಬಿಟ್ಟಿತ್ತು. ಆಗ ಏನ್ ನೋಡಿದ್ರು ಆನ್ಲೈನ್ ಅಲ್ಲಿ. ಅವಾಗ ಪೀಲ್ ಅಲ್ಲೂ ಶುರುವಾಯ್ತು. ಸೊ ಇವಾಗ ಎಲ್ಲ ಕಡೆನೂ ನಡೀತಾ ಇದೆ. ಸೊ ಈಗ ಮಿಸಸ್ ಆಗ ಶಾಲೆನಲ್ಲೇ ಆಗ್ಬೋದು, ಅದು ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕನ್ನಡ ಶಾಲೆನಲ್ಲಿ ಮಕ್ಕಳು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಒಂದೊಂದು ಶಾಲೆಯ ಪದ್ಧತಿ ಒಂದೊಂದು ರೀತಿಯಲ್ಲಿರತ್ತೆ. ನಿಮ್ಮ ಶಾಲೆಯ ವತಿಯಿಂದ ಏನು ಪ್ರೊಸೀಜರು ಮೇಡಮ್ ಮಕ್ಕಳು ನೇಮಕಾತಿ ಮಾಡ್ಕೋಬೇಕಾದ್ರೆ? ಈಗ ಟೊರಾಂಟೊ ಕನ್ನಡ ಶಾಲೆಯಲ್ಲಿ ನಾನು ಸಮಿತಿಯಲ್ಲಿ ಇದ್ದೀನಿ, ಕನ್ನಡ ಸಂಘದ ಸಮಿತಿಯಲ್ಲಿ. ಒಂದು ಫಾರಂ ಇರುತ್ತೆ, ಗೂಗಲ್ ಫಾರ್ಮ್ ಇರುತ್ತೆ. ರೈಟ್. ಅದನ್ನ ಭರ್ತಿ ಮಾಡ್ಬೇಕು. ಓಕೆ. ಭರ್ತಿ ಮಾಡಿ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾನು ಒಂದು ಮಾಹಿತಿ ಕೊಡುವ ಒಂದು ಒಂದು ಸೆಷನ್ ಅಂತ ಮಾಡ್ತೇನೆ. ಓಕೆ. ಅಂದ್ರೆ ನಾನು ತಂದೆ ತಾಯಂದ್ರ ಹತ್ರ ವೈಯಕ್ತಿಕವಾಗಿ ನಾನು ಕೂತ್ಕೊಂಡು ಮಾತಾಡ್ತೀನಿ. ಅವ್ರ ಆಸಕ್ತಿಗಳೇನು, ಅವ್ರಿಗೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲ ಅಂತ ಹೇಳಿ ಮಾಡಿ. ಅಂದ್ರೆ ನಮ್ಮ ಶಾಲೆಯಲ್ಲಿ ನನ್ನ ಧ್ಯೇಯ ಇರೋದೇನು ಅಂದ್ರೆ ಬರೀ ಒಂದು ಓದಿ ಬರ್ದು ಅಷ್ಟೇ ಅಲ್ಲ, ಒಂದು ನಮ್ಮ ಸಂಸ್ಕೃತಿಯ ಪರಿಚಯ ಚೆನ್ನಾಗಾಗಬೇಕು. ದೊಡ್ಡವರು ಅಂದ್ರೆ ಹಿರಿಯರು ಗೌರವ ಕೊಡೋದು, ಪ್ರೀತಿ ಮಾತಾಡೋದು, ನಮ್ಮ ಸಂಸ್ಕೃತಿ ಅಂತ ನಡೆಯೋದು ಆ ತರ ಆಗ್ಬೇಕು ಅಂತ. ಅದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ತರದ ಚಟುವಟಿಕೆಗಳನ್ನು ಮಾಡ್ತೀವಿ. ಹಾಗಾಗಿ ಅವ್ರು ಪೂರ್ತಿ ಅವ್ರಿಗೆ ಮಾಹಿತಿ ಕೊಟ್ಟು, ಅಂದ್ರೆ ಶನಿವಾರ ಆಲ್ಮೋಸ್ಟ್ 3 ಗಂಟೆಗಳ ಕಾಲ
ಓಕೆ ನಡೆಯುತ್ತೆ ನಮ್ಮ ಶಾಲೆ. ಓಕೆ. ಹಾಗಾಗಿ ಅದಕ್ಕೆ ನಿಮಗಾಗತ್ತಾ ಅಷ್ಟು ಸಮಯ ಹ್ಮ್. ಅಂತೆಲ್ಲ ಕೇಳಿ ಮಾಡಿ ಸೇರಿಸ್ಕೊಡ್ತೀವಿ. ಸೊ ಪ್ರಾರಂಭದಲ್ಲೇ ಒಂದು ಓರಿಯೆಂಟೇಶನ್ ತರ ಕೊಟ್ಟು ಹ್ಮ್. ಆಮೇಲೆ ಅವ್ರ ಜೊತೆ ಕೂತು ಮಾತಾಡಿ ಆಮೇಲೆ ಮಗುನ ರಿಜಿಸ್ಟರ್ ಮಾಡಿಸ್ಕೊತೀರಿ. ರಿಜಿಸ್ಟರ್ ಏನೂ ಇಲ್ಲ, ಹಾ. ಬರ್ತೀವಿ ಅಂತ ಹೇಳಿದ್ರೆ ಅವ್ರ ಮಾತೇ ರಿಜಿಸ್ಟ್ರೇಷನ್. ಓ ವಾವ್. ಓಕೆ. ಸೊ ಈಗ ಮಕ್ಕಳು ಎಷ್ಟು ಜನ ಪ್ರಸ್ತುತ ಕನ್ನಡ ಶಾಲೆಯಲ್ಲಿದ್ದಾರೆ? 12 ಜನ ಇದ್ದಾರೆ. ಸೊ ಶುರುವಿನಲ್ಲಿ ಅದೇ ಸಂಖ್ಯೆ ಜಾಸ್ತಿ ಇತ್ತಾ ಅಥವಾ ಶುರುವಿನಲ್ಲಿ ಮಕ್ಕಳ ಒಂದು ಆಸಕ್ತಿಯ ಮಟ್ಟ ಯಾವ ರೀತಿ ಇತ್ತು ಮೇಡಮ್? ಆಸಕ್ತಿ ನಮ್ಮ ಮನುಷ್ಯನ ಮನಸ್ಸಿನ ತರ ಅಲ್ವಾ, ಚಂಚಲ ಮನಸ್ಥಿತಿ. ಹಾಗೇನೆ ರೈಟ್. ನಾವು ಶುರುವಾದಾಗ 5 ಜನ ಇತ್ತು ನಾವು ಶುರು ಮಾಡಿದಾಗ. ಓಕೆ. ಹಾ. ಸೊ ಹಾಗೆ ನನ್ನ ಮಗಳ ಜೊತೆ ಅಲ್ಲೇ ಇದ್ರು. ಓ ರೈಟ್. ಬಟ್ ಆನಂತರ ಮೇಲಕ್ಕೆ ಕೆಳಕ್ಕೆ ಒಂದ್ಸಲಿ 1 ವರ್ಷ ನನ್ಗನ್ಸುತ್ತೆ 20 ಜನ ಇದ್ರು. ಬಾ. ಹಾ. 20 ಜನ. ರೈಟ್. ಕನ್ನಡ ಶಾಲೆ ಅಂದ್ರೆ ಯಾವ್ದಾದ್ರು ಒಂದು ನಿರ್ದಿಷ್ಟವಾದ ಜಾಗ ಇಟ್ಕೊಂಡಿದ್ದೀರಾ? ನಮ್ಮ ಮನೆ ಬೇಸ್ಮೆಂಟ್. ನಿಮ್ ಮನೆಯಲ್ಲೇ ನೋಡಿ, ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳೋದಿಕ್ಕೆ ನಮ್ಮ ಮೇಡಮ್ಮೇ ನಿದರ್ಶನ ಆಗ್ತಾ ಇದಾರೆ. ಸೊ ನೀವು ಶುರುವಿನಲ್ಲಿ ನಿಮ್ಮ ಮನೆಯಲ್ಲಿರೋ ಬೇಸ್ಮೆಂಟ್ ಅಲ್ಲೇ ಶುರು ಮಾಡ್ಕೊಳ್ತಾ ಹೋದ್ರಿ. ಈಗ ಪ್ರಸ್ತುತ ಎಲ್ಲಿ ನಡೀತಾ ಇದೆ ಮೇಡಮ್? ಸೊ 14 ವರ್ಷ ನಮ್ಮ ಮನೆ ಬೇಸ್ಮೆಂಟ್ ಅಲ್ಲೇ ಮಾಡಿರೋದು. ಈಗ ಈ ಕಳೆದ ವರ್ಷದಿಂದ ನಾನು ನಮ್ಮ ಮನೆಯ ಬೇಸ್ಮೆಂಟ್ ಇಂದ ಅದನ್ನ ಸ್ವಲ್ಪ ತೆರವು ಮಾಡ್ಕೊಂಡಿದ್ದೀನಿ, ತಗೊಂಡಿದ್ದೀನಿ. ಈ ವರ್ಷ ನಮ್ಮ ಎಲ್ಲ ಪೋಷಕರಿದಾರಲ್ಲ, ಆ ಪೋಷಕರು ಕೆಲವರು ಅವ್ರವ್ರ ಮನೆಗಳಲ್ಲಿ ನಡೆಸ್ತಾ ಇದ್ದಾರೆ. ನಾನು ಏನೇನ್ ಮಾಡ್ಬೇಕು ಅದೆಲ್ಲ ಪಾಠಕ್ರಮ ಪಠ್ಯಕ್ರಮಗಳೆಲ್ಲ ಎಲ್ಲದನ್ನು ರೆಡಿ ಮಾಡಿ ಎಲ್ಲ ಬರ್ದು ಕೊಟ್ಟಿದ್ದೇನೆ. ಪುಸ್ತಕಗಳು ಎಲ್ಲಾನು ಕೊಟ್ಟಿದ್ದೀನಿ. ಸೊ ಈ ತರ ಮಾಡ್ಬೇಕು ನಾನು ಯೋಜನೆ ಮಾಡಿಕೊಟ್ರೆ ಅವ್ರ ಅದ್ರ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಶಾಲೆನಲ್ಲೂ ಇಂತಿಂತ ಪಠ್ಯಕ್ರಮಗಳನ್ನ ರೂಢಿ ಮಾಡ್ಕೊಂಡಿರ್ತಾರೆ. ವರ್ಣಮಾಲೆ, ಕಾಗುಣಿತ, ಮತ್ತೆ ಒತ್ತಕ್ಷರಗಳು, ಆಮೇಲೆ ಮತ್ತೆ ವಾಕ್ಯಗಳ ರಚನೆ ಹಾಗೆ ನಡೀತಾ ಹೋಗುತ್ತೆ. ನಿಮ್ಮ ಪ್ರಕಾರ ನೀವು ಯಾವ ರೀತಿ ಪಠ್ಯಕ್ರಮವನ್ನ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮೇಡಮ್? ಹಾಗೇನೆ ಅಕ್ಷರಮಾಲೆ ಮೊದಲು, ಅಕ್ಷರಮಾಲೆ ಆದ ನಂತರ ನಾವು ಪದರಚನೆ ಅಂತ ಒಂದು ಮಾಡ್ತೀವಿ. ಪದರಚನೆಗಳು ಏನಂದ್ರೆ ನಾನು ಕಾರ್ಡ್ಸ್ ಅಂದ್ರೆ ಪದಗಳು, ಇವಾಗ ಅಕ್ಷರಮಾಲೆಯಲ್ಲಿ ನಾವು ಈ ಅದೆಲ್ಲ ಇದೆಯಲ್ಲ, ಕರೆಕ್ಟ್. ಸೊ ಅದರಲ್ಲಿ ನಾವು ಈಗ ಈಶ, ಅರಸ, ಕರಗ ಆ ಥರದ್ದು ಕಾಗುಣಿತ ಇಲ್ಲದೆ ಇರುವ ಪದಗಳು ಆ ಥರ ಬರ್ಸೋದು. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಅಕ್ಷರಗಳನ್ನ ಗುರುತಿಸೋದು ಸುಲಭ ಆಗುತ್ತೆ. ರೈಟ್. ಅದು ಪ್ಲಸ್ ಓದ್ತಾ ಇದೀನಿ ಅಂತ ಅನ್ಸುತ್ತೆ ಅವ್ರಿಗೆ. ಓಕೆ. ಸೊ ಅದನ್ನೆಲ್ಲ ಪದರಚನೆ ಅಂತ ಅದೊಂದು ಹಂತ ಇಟ್ಕೊಂಡಿದ್ದೀವಿ. ಕಲಿಸ್ಕೊಡ್ತೀರಿ? ಪದರಚನೆ ಹಂತ, ಅದರಲ್ಲಿ ಪದಗಳನ್ನೆಲ್ಲ ಕಲ್ಸ್ಕೊಡ್ತೀವಿ. ಅದಾದ ನಂತರ ನಾವು ಕಾಗುಣಿತ. ಓಕೆ ರೈಟ್. ಸೊ ಈಗ ಕೆಲವು ಅಕ್ಷರಗಳು ಬಿಟ್ಟು ಹೋಗಿದೆ ಕನ್ನಡ ವರ್ಣಮಾಲೆಯಲ್ಲಿ, ಕೆಲವು ಅಕ್ಷರಗಳು ಮಾತ್ರ ಉಳ್ಕೊಂಡಿದೆ. ಸೊ ಈ ರು ಅನ್ನೋದು ಅಥವಾ ಕ್ಷ ಅನ್ನೋದು, ಶೇಷ ಅನ್ನೋದು, ಆ ತರ ಎಲ್ಲ ಪದಗಳು ಬಿಟ್ಟು ಹೋಗಿದೆ. ಸೊ ನೀವು ಈ ಪದಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಏನಾದ್ರೂ ಒಂದು ಚಾರ್ಟ್ ಇಟ್ಕೊಂಡಿರ್ತೀರೋ ಅಥವಾ ಯಾವ ಮೆಥಡ್ ಅನ್ನ ಯೂಸ್ ಮಾಡಿ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಿ ಮೇಡಮ್? ಎಲ್ಲಾದ್ರೂ ಮಿಶ್ರಣ ಮಾಡ್ತೀನಿ ನಾನು. ಮಿಶ್ರಣ ಹೇಗೆ ಅಂತಂದ್ರೆ, ಈಗ ನಾವು ಹಳೆಯ ಬೇರು ಹೊಸ ಚಿಗುರು ಅಂತಾರಲ್ವಾ? ಕರೆಕ್ಟ್ ಮೇಡಮ್. ಈಗ ನಾನು ಕಲ್ತಿದ್ದು ಯಾವ ತರ ಸಾಂಪ್ರದಾಯಿಕವಾಗಿ ಕನ್ನಡ ಕಲ್ತಿದ್ನೋ, ಅಂದ್ರೆ ಕಾಕಲ್ ಕೊಟ್ಟು ಕಿಳಿ ಕಾಕ ಎಲ್ಲ ನಾನು ಕಲ್ತಿದ್ದೆ. ಕರೆಕ್ಟ್. ಅದು ಅವ್ರಿಗೆ ಬರುತ್ತೆ, ಅದು ಕಿವಿಗೆ ಬೀಳ್ಬೇಕು. ರೈಟ್. ಅಕ್ಷರಮಾಲೆನಲ್ಲೂ ಸಹ ಎಲ್ಲಾ ಅಕ್ಷರಗಳನ್ನು ಹೇಳ್ಕೊಡ್ತೀವಿ. ಯಾಕೆಂದ್ರೆ ಅದು ಆತರ ಹೇಳ್ಕೊಟ್ರೆ ಅದು ಸುಲಭ. ಅಂದ್ರೆ ಈಗ ಅದು ಈಸಿ ಕೊಡೋದು. ಆದ್ರೆ ರು ಅಕ್ಷರ ನಾವು ಬಳಸೋದಿಲ್ಲ. ರೈಟ್. ಬಟ್ ಅದು ಹೇಳ್ಕೊಡ್ತೀನಿ. ಬಟ್ ಮಕ್ಳಿಗೆ ತಿಳಿಸಿ ಹೇಳೋದು ಇದನ್ನಷ್ಟು ಬಳಸ್ತಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾವು ಇತ್ತೀಚಿನ ಕನ್ನಡ ಪಾಠಗಳನ್ನು ನೋಡಿದ್ರೆ ಬೆಂಗಳೂರಲ್ಲೂ ಅಷ್ಟೇನೆ ರೂ ಇಲ್ಲ. ರೂ ಇಲ್ಲ ಅಲ್ವಾ? ಆಮೇಲೆ ನಾವು ಓದ್ತಾ ಇರ್ಬೇಕಾದ್ರೆ ಲಾ ಆದ್ಮೇಲೆ ಕ್ಷಾತ್ರಾಜ್ಞ ಇರ್ತಾ ಇತ್ತು. ಹೌದು. ಇವಾಗ ಇಲ್ಲ. ನಾನು ತಂದಿರೋ ಒಂದ್ ಪಾಠದಲ್ಲಿ ಕ್ಷಾತ್ರ ತನಕ ಇದೆ, ಜ್ಞಾನ ಇಲ್ಲ. ಆ ತರ ಈ ತರ ಎಲ್ಲ ಇದೆ. ಕೆಲವುದ್ರಲ್ಲಿ ಲಾ ತನಕ ಮಾತ್ರ ಇದೆ. ಸೊ ನಾ ಏನೇನ್ ಮಾಡ್ತೀನಿ, ಇದೇ ತರ ಎಲ್ಲ ಬೇರೆ ಬೇರೆ ತರದ್ದಿದೆ, ನೀವೆಲ್ಲಾದ್ರೂ ಕಲಿಬೇಕು. ಇವಾಗ ಕ್ಷಾತ್ರಾಜ್ಞ ಅದನ್ನೆಲ್ಲ ನಾವು ಪೂರ್ತಿ ಹೇಳ್ಕೊಟ್ಟು ಅಕ್ಷರಮಾಲೆ ಜೊತೆಗೆ ಹೇಳ್ಕೊಟ್ಟು ನಂತರ ಇದು ಒತ್ತಕ್ಷರದಲ್ಲೂ ಬರುತ್ತೆ. ರೈಟ್. ಒತ್ತಕ್ಷರನೇ ಅಲ್ವಾ? ಕರೆಕ್ಟ್ ಮೇಡಮ್.
ಬೇರೆ ಬೇರೆ ರೀತಿಯಿಂದ ಹೇಳ್ಕೊಡೋದು. ಒಟ್ಟಲ್ಲಿ ಹಾ. ಮಕ್ಕಳಿಗೆ ಹ್ಮ್. ಇದು ಕೆಲವು ಪುಸ್ತಕಗಳಲ್ಲಿ ಹೀಗಿರುತ್ತೆ, ಕೆಲವರಲ್ಲಿ ಹೀಗಿರುತ್ತೆ ಅಂತ ತಿಳಿಸಿ ಹೇಳೋದು, ರೈಟ್. ಆ ತರ. ಸೊ ಈಗ ಎಷ್ಟೋ ಒಂದು ಚಾರ್ಟ್ಗಳನ್ನ ನಾವು ನೋಡಿರ್ತೀವಿ. ಈ ದಾರಾ ಬೇಂದ್ರೆ ಅವ್ರದ್ದು ಪೈಥಾಗರಸ್ ಥಿಯರಮ್ ಅಂತ ನಾನು ಕೇಳ್ಪಟ್ಟೆ. ಸೊ ಅದು ನೀವು ಏನಾದ್ರೂ ಅಳವಡಿಸ್ಕೊಂಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದೇ, ಅದು ಒಂದು ನನ್ನ ಪ್ರಿಂಟ್ ಔಟ್ ನನ್ನ ಹತ್ರ ಇಲ್ಲ ಇವಾಗ. ಸೊ ಈ ತರ ಇದೆ ನೋಡಿ ಅದು. ಓಕೆ. ಏನ್ ಮೇಡಮ್ ಇದು ದಾರಾ ಬೇಂದ್ರೆ ಅವರ ಪೈಥಾಗರಸ್? ತುಂಬಾ ಇದರಲ್ಲಿ ಆ ಅಕ್ಷರಗಳು ಎಷ್ಟಿವೆ ಅಂತ ಹೇಳೋದಕ್ಕೆ ತುಂಬಾ ಈಸಿ, ಅದು ತುಂಬಾ ಸುಲಭ ಜ್ಞಾಪಕ ಇಟ್ಕೊಳ್ಳೋದು. ವೀಕ್ಷಕರೇ ನೋಡಿ, ಇದು ನನ್ಗೂ ಕೂಡ ಗೊತ್ತಿರ್ಲಿಲ್ಲ. ಸೊ ಮೇಡಮ್ ಮುಖೇನ ಗೊತ್ತಾಯ್ತು ನನ್ಗೆ. ದಾರಾ ಬೇಂದ್ರೆ ಅವರ ಪೈಥಾಗರಸ್ ಥಿಯರಮ್ ಅಂತ ಹೇಳ್ತಾರಂತೆ. ಇದು ಇವಾಗ ನಾವು ಕೆಲವರು ರೂ ಬಿಟ್ಬಿಟ್ಟು ಅಕ್ಷರಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಜ್ಞಾಪಕ ಇಟ್ಕೊಳ್ಳೋ ಕಷ್ಟ. ಯಾರಾದ್ರೂ ಒಬ್ರು ಒಂದು ನಂಬರ್, ಒಂದು ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ಕೊಳ್ಳಿ, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಅದು ಕೇಳಿದಾಗ ಕಷ್ಟ ಆಗುತ್ತಲ್ಲ. ಹಾಗಾಗಿ ಈ ತರದ ಜ್ಞಾಪಕ ಇಟ್ಕೊಂಡ್ರೆ ಸುಲಭ ಅಂತ ಹೇಳಿ. ವೆರಿ ನೈಸ್ ಮೇಡಮ್. ರೂ ಬಿಟ್ಟು 49 ಆಗ್ಬಿಡುತ್ತೆ. ಕರೆಕ್ಟ್. ಸೊ ಹಾಗಾಗಿ ಈ ತರದ್ದು ಒಂದಿದೆ. ಸಾಮಾನ್ಯ ಮಕ್ಳಿಗೆ ಯಾವ್ದು ಸುಲಭ ಆಗುತ್ತೋ ಅದು ಹೇಳ್ಕೊಡೋದಲ್ವಾ. ಖಂಡಿತ ಎಲ್ಲಾ ಮಕ್ಳಿಗೆ ಗೊತ್ತಿರ್ಬೇಕು ಅಂತಾನು ಇಲ್ಲ. ಅದೇ ನಾನು ಪ್ರಸ್ತುತ ಮಾಡೋಣ, ಹೇಳ್ಕೊಡೋ ಒಂದ್ಸರಿ ತೋರ್ಸೋದು ಅಲ್ವಾ. ರೈಟ್. ಈ ತರ ಚಾರ್ಟ್ ಮುಖೇನ ಹೇಳ್ಕೊಟ್ಟಾಗ ಮಕ್ಕಳ ಗ್ರಹಿಕೆ ಬೇಗ ಆಗತ್ತೆ ಆಗುತ್ತೆ ನೋಡಿದ್ರೆ. ರೈಟ್. ಎಲ್ಲವೂ ಕೂಡ ಮಕ್ಕಳ ಗಮನದ ಮೇಲೆ ಹೋಗುತ್ತೆ. ರೈಟ್. ಪಾಪ ಮಕ್ಕಳು ಇಲ್ಲಿನ ಮಕ್ಕಳು ತುಂಬಾ ವಿಶಿಷ್ಟ. ಯಾಕಂದ್ರೆ ಪಾಪ ಅವರು ಸ್ಕೂಲಿಂದ ಮಾಡ್ಬೇಕು. ಇಲ್ಲಿಯ ಮಕ್ಕಳು, ನಮ್ಮ ಕೆನಡಾ ದೇಶದ ಮಕ್ಕಳು ಈಜೋದಕ್ಕೆ ಹೋಗ್ತಾರೆ, ಪಿಯಾನೋಕ್ ಹೋಗ್ತಾರೆ, ಕರೆಕ್ಟ್, ಎಲ್ಲ ಬೇರೆ ಚಟುವಟಿಕೆಗಳು ಬೇಕಾದಷ್ಟು ಮಾಡ್ತಾರೆ. ಹೌದೌದು. ನಮ್ಮ ಮಕ್ಕಳು ಇಲ್ಲಿ ನಾವು ಕನ್ನಡ ಕ್ಲಾಸಿಗೆ ಬರ್ಬೇಕು, ಸಂಗೀತ ಕಲಿಬೇಕು, ಭರತನಾಟ್ಯ ಕಲಿಬೇಕು, ಚಿನ್ಮಯ ಮಿಷನ್ಗೆ ಹೋಗ್ಬೇಕು. ಪಾಪ ಎಷ್ಟು ಅವ್ರಿಗೆ ಹೇಗ್ ಗೊತ್ತಾ, ಸೋಮವಾರ ಸ್ವಿಮ್ಮಿಂಗ್ ಕ್ಲಾಸು, ಮಂಗಳವಾರ ಮ್ಯೂಸಿಕ್ ಕ್ಲಾಸು ಅಂತ ಒಂದೊಂದು ಕ್ಲಾಸ್. ಪಾಪ ಮಕ್ಳಿಗೆ ತಂದೆ ತಾಯಿಗಳಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಚಿಕ್ಕವರಾಗಿದ್ದ ನಮ್ಮ ತಾಯಿ ಆರಾಮಾಗಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದವರು. ಮನೆಗೆ ಬಂದ ತಕ್ಷಣ ಅಮ್ಮ ಸಂತೋಷದಿಂದ ಊಟ ಮಾಡ್ಕೊಂಡು ಯಾವ್ದಾದ್ರು ಒಂದು ಕ್ಲಾಸ್ ಹೋಗ್ತಾ ಇತ್ತು. ಕರೆಕ್ಟ್. ಆಟ ಆಡ್ತಿದ್ದೆ. ಇಲ್ಲಿ ಮಕ್ಳಿಗೆ ಪಾಪ ದಿನ ನಾನು ಹೇಳ್ದಂಗೆ ಒಂದು ನಾಟಕ ಬರೆದಿದ್ರೆ ಇದು ಹಾಡೆ ಕಟ್ಟಿದ್ದೆ. ಹೌದಾ? ಮೇಡಮ್, ನಮ್ಗಾಗಿ ಒಂದು 2 ಲೈನ್ ಅದ್ರದ್ದು. ಅದೇ ಸೋಮವಾರ ಹೇಳಿದ್ನ, ಸೋಮವಾರ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಆ ತರ ಪೂರ್ತಿ ಹೇಳಿದ್ದೆ. ಆತರ ಮಕ್ಳದೇ ಒಂದು ನಾಟಕ ಮಾಡಿದಾಗ. ಸೊ ನೀವು ಹಲವಾರು ನಾಟಕಗಳನ್ನ ಮಕ್ಕಳಲ್ಲಿ ಮಾಡಿಸಿದ್ದೀರಿ ಅಂತ. ಮೊದಲು ಒಂದು ನಾಟಕವನ್ನ ಮಾಡಿಸಿರೋದು ಯಾವ ನಾಟಕ ಅಂತ ಏನಾದ್ರು ನೆನಪಿದ್ರೆ ಹೇಳ್ಬೋದಾ ಅಂತ? ಅದೇ ಮೊದಲನೇದು ನಾವು ನಾಟಕ ಮಾಡಿಸಿದ್ ಇಂಗ್ಲಿಷ್. ಇಂಗ್ಲಿಷ್ದು ಗೋಲ್ಡನ್ ಮ್ಯಾಂಗೋಸ್. ಗೋಲ್ಡನ್ ಮ್ಯಾಂಗೋಸ್, ಚಿನ್ನದ ಮೊಟ್ಟೆ, ತೆನಾಲಿ ರಾಮಕೃಷ್ಣ ಅವ್ರ ಮಾವಿನ ಹಣ್ಣು. ಓಕೆ. ರೈಟ್. ಸೊ ನೀವು ಹಲವಾರು ಕವನಗಳನ್ನ ಬರ್ದಿರ್ತೀರಿ, ಮತ್ತು ನಾಟಕಗಳನ್ನ ಕೂಡ ನೀವು ರಚನೆ ಮಾಡಿದಿರಿ. ಯಾವ್ದಾದ್ರು ಒಂದು ಕವನ ನಮ್ಮ ವೀಕ್ಷಕರಿಗೆ, ನಿಮ್ಮ ಒಂದು ರಚನೆಯ ಕವನ? ಇದು ನಾನು ಸಾಮಾನ್ಯವಾಗಿ ಕವನ ಬರೀತಾ ಇದ್ದು ನಾಟಕದ ಪಾತ್ರಗಳಿಗೆ ಮತ್ತು ಅದರ ಒಂದು ಸಾರಾಂಶ ಏನಿರುತ್ತೆ, ಅದರ ಮೂಲ ಕಥೆ ಏನಿರುತ್ತೆ ಅದಕ್ಕೆ ಒಂದು ತರ ಒಂದು ಕನ್ನಡಿಗರ ಕನಸು ಅಂತ ಮಾಡಿದ್ದೆ. ನಾಟಕ ಬರ್ತಿದ್ದೆ. ಅದ್ರಲ್ಲಿ ಹೀಗೆ ಅಂದ್ರೆ ಕನ್ನಡಿಗರು ನಾವು ಅಂದ್ರೆ CAN ಗೆ ನಾವತ್ತು, ಡಿಗರು ಕನ್ನಡಿಗರ ಕನಸು. ಆ ಒಂದು ಅಂತಂದ್ರೆ ನಾವು ಕೆನಡಾದವರು, ಅದು ನಾವು ಕನ್ನಡಿಗರು ಕನ್ನಡಿಗರ ಕನಸು ಏನು ಅಂತ ಹೇಳಿ ನಾಟಕದ ಒಂದು ಹಾಡು. ಖಂಡಿತ ಮೇಡಮ್. ವೀಕ್ಷಕರೇ ನೋಡಿ ಎಷ್ಟು ರಚನೆಯನ್ನ ಮಾಡಿದ್ದಾರೆ ನಮ್ಮ ಕನ್ನಡ ಮೇಡಮು. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು, ನಮ್ಮೂರು ಟೊರಾಂಟೊ ನಿಮ್ಮೂರು ಬೆಂಗಳೂರು, ಚಂದ ನಿನಗಾವುದೆಂದು, ಬೆಂಗಳೂರು ಚಂದವೋ ಟೊರಾಂಟೊ ಚಂದವೋ ಎಂದೆನ್ನ ಕೇಳಲೇಕೆ, ಟೊರಾಂಟೊ ಚಳಿಯಲ್ಲಿ ಬೆಂಗಳೂರ ಬಿಸಿ ಕನಸು ವಿಸ್ತರಿಸಿ ಹೇಳಬೇಕೆ,
ಬೆಂಗಳೂರು ಚೆಂದವೋ ಟೊರಾಂಟೊ ಚೆಂದವೋ ಎಂದೆನ್ನ ಕೇಳಲೇಕೆ, ನನ್ನ ಹನಿ ಸುಮ್ಮನಿರಿ ಎಂದಳಾಕೆ. ಇನ್ನೊಂದು ಅದೇ ಥರದ್ದೇನೆ. ಬೆಂಗಳೂರ ದಾರಿಯಲ್ಲಿ ಬೇಕ್ರಿಗಳು ತಲೆದೂಗಿ, ಕೆಫೆಗಳು ತೋಳ ಬೀಸಿ, ಟೊರಾಂಟೊ ರಸ್ತೆಯಲ್ಲಿ ಟಿಮ್ ಹಾರ್ಟನ್ಸ್ ಕಾಫಿಯು ಕರೆದಿದೆ ಕಂಪು ಸೂಸಿ. ನಗು ನಗುತ್ತಾ ಕನ್ನಡದ ಸ್ನೇಹಿತರು ಕರೆದಾಗ ಪ್ರೀತಿಯಿಂದ, ಬೆಂಗಳೂರ ಬಂಧುಗಳ ನೆನಪದು ಹಸಿರಾಗಿ ಹೃದಯವದು ತುಂಬಿದಾಗ. ಬೆಂಗಳೂರು ಚೆಂದವೋ ಟೊರಾಂಟೊ ಚೆಂದವೋ ಎಂದೆನ್ನ ಕೇಳಲೇಕೆ, ನನ್ನ ಹನಿ ಸುಮ್ಮನಿರಿ ಎಂದಳಾಕೆ. ಹಿಮದ ರಾಶಿಯನ್ನು ಬದಿಗೆ ಸರಿಸಿ ಮೈ ನೋವಾಗುವಾಗ, ಬೆಂಗಳೂರಲ್ಲಿ ಇದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ, ಇದೇ ನೀ ಹಣೆ ಬರಹ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಸುಸ್ತಾದಾಗ, ಸಂಗೀತ ನೃತ್ಯ ನಾಟಕ ಆಡಿ ನಲಿಯೋ ಮಕ್ಕಳ ನೋಡಿದಾಗ. ಬೆಂಗಳೂರು ಚೆಂದವೋ ಟೊರಾಂಟೊ ಚೆಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ಬೇಸಿಗೆ ರಜೆಯಲ್ಲಿ ಬೆಂಗಳೂರಿಗೆ ಹೊರಟಾಗ ಓಡಿದುದು ದಾರಿ ಬೇಗ, ತಂದೆ ತಾಯಿಯ ಬಂಧು ಬಳಗದ ಪ್ರೀತಿಯದು ಸಿಕ್ಕಿದಾಗ, ಪ್ರಪಂಚ ಸುತ್ತೋಣ ಎಲ್ಲ ಕಲಿಯೋಣ ಎಂಬಾಸೆ ನಮಗಾಯ್ತಾಗ. ಬೆಂಗಳೂರು ಟೊರಾಂಟೊ ನ್ಯೂಯಾರ್ಕ್ ಪ್ಯಾರಿಸ್ಸು ಎಲ್ಲ ಒಂದೇ ನಮಗಾಗ. ಬೆಂಗಳೂರು ಚೆಂದವೋ ಟೊರಾಂಟೊ ಚೆಂದವೋ ಎಂದೆನ್ನ ಕೇಳಲೇಕೆ, ಎಲ್ಲ ಒಂದೇ ಸುಮ್ಮನಿರಿ ಎಂದಳಾಕೆ. ಈ ಜಗವೆಲ್ಲ ನಮ್ಮದೇ ತಾನೇ ಶಾಂತಿಯ ತುಂಬೋಣ, ಈ ಜನರೆಲ್ಲ ನಮ್ಮವರೇನೇ ಶುಭ ಹಾರೈಸೋಣ, ಶಾಂತಿಯ ತುಂಬೋಣ, ಶುಭ ಹಾರೈಸೋಣ. ಮೇಡಮ್ ಸಿ ಅಶ್ವಥ್ ಹೇಳ್ಬಿಟ್ಟೆ, ಜಾಸ್ತಿ ಆಗಿದ್ರೆ ಇಲ್ಲ ನೀವು ಹೇಳಿದ್ ತುಂಬಾನೇ ಖುಷಿ ಆಯ್ತು ಮೇಡಮ್. ಮೊದಲು ನಿಮ್ಮ ರಚನೆಗೆ, ನಿಮ್ಮ ಕ್ರಿಯಾಶೀಲತೆಗೆ, ನಿಮ್ಮ ಈ ಒಂದು ಕವನಕ್ಕೆ ನಮ್ಗೆ ಅನಂತ ಧನ್ಯವಾದಗಳು ನಿಮ್ಗೆ. ಯಾಕಂದ್ರೆ ಕೆನಡಾದಲ್ಲಿ ಇರೋ ವಾಸ್ತವ ಸ್ಥಿತಿ ಹೇಗಿದೆ ಅಂತ ನಿಮ್ಮ ಕವನದ ಮುಖೇನ ಪರ್ಫೆಕ್ಟ್ ಆಗಿ ಚಿತ್ರೀಕರಣ ಆಗ್ಬಿಟ್ಟಿದೆ. ಸೊ ಯಾರಾದ್ರೂ ಕೆನಡಾ ಹೇಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ರೆಫರ್ ಮಾಡಿ ಅಂತ ಹೇಳ್ಬಿಡ್ಬೋದು. ಅದೇ ನಮ್ಮ ಮನಸ್ಸಲ್ವಾ, ಹಾಗೆ ಅಲ್ವಾ? ಖಂಡಿತ ಮೇಡಮ್, ಎಲ್ಲಿ ಇರ್ತೀವೋ ಅಲ್ಲಿ ಇಷ್ಟ ಆಗಲ್ಲ. ನಿಜವಾಗ್ಲೂ ಸಿ ಅಶ್ವಥ್ ಸರ್ ಇದ್ದಿದ್ರೆ ನಿಜವಾಗ್ಲೂ ಅವರು ಇದನ್ನ ಆಯ್ಕೆ ಮಾಡ್ಕೊಂಡು ಇದನ್ನ ಫಸ್ಟ್ ಹಾಡ್ತೀನಿ ಅಂದ್ಬಿಟ್ಟಿರೋರು. ಎಸ್ ಮೇಡಮ್, ಸೊ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಈಗ ಕನ್ನಡ ಕಲಿಕೆ ಅಂತ ಬಂದಾಗ ಮಕ್ಕಳಲ್ಲಿ ಒಟ್ಟಿಗೆ ಮಕ್ಕಳನ್ನ ಕೂಡಿಸ್ಕೊಂಡು ಮಕ್ಕಳ ಮನಸ್ಸು ಚಂಚಲ, ಸೊ ಅವರನ್ನ ಗ್ರಹಣ ಶಕ್ತಿ ಒಂದೊಂದು ಮಕ್ಕಳಿಗೂ ಒಂದೊಂದು ರೀತಿ ಇರುತ್ತೆ. ಸೊ ಕನ್ನಡ ಆಗ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ಕಲಿಕೆ ಮಾಡ್ಬೇಕಾದ್ರೆ ಮಕ್ಕಳನ್ನ ಗಮನವನ್ನ ಹರಿಸೋದಕ್ಕೆ ಏನನ್ನ ರೂಢಿಸ್ಕೋಬೇಕು ಅಂತೀರಿ ಮೇಡಮ್? ಮಕ್ಕಳಿಗೆ ಒಂದು 20-30 ನಿಮಿಷಕ್ಕಿಂತ ಹೆಚ್ಚಾಗಿ ಒಂದೇ ವಿಷಯದಲ್ಲಿ ಮಾಡಕ್ ಆಗೋದಿಲ್ಲ. ಖಂಡಿತ. ಅದಕ್ಕೆ ನಾವು ಕನ್ನಡವನ್ನ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ಬೇಕು. ಈಗ ಯಾವುದೇ ಭಾಷೆ ಆದ್ರೆ ಒಂದು ಓದೋದು, ಬರೆಯೋದು, ಮಾತಾಡೋದು ಅಲ್ವಾ, ಆಲಿಸೋದು, ಎಲ್ಲ ಬೇರೆ ತರದ ಗ್ರಹಣ. ಸೊ ಎಲ್ಲದನ್ನು ಕಲಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ನಮ್ಮ ಕ್ಲಾಸ್ನ ದಿನಚರಿ ಏನು ಅಂತ ಹೇಳಿದ್ರೆ, ಬಂದ ತಕ್ಷಣ ಪ್ರಾರ್ಥನೆ, ಸ್ವಾಮಿ ದೇವನೇ
ಸ್ವಾಮಿ ದೇವನೇ ಪ್ರಾರ್ಥನೆಯಿಂದ ಶುರುವಾಗ್ತಿದೆ ಕ್ಲಾಸು. ಅಬ್ಬಾ ಎಷ್ಟು ದಿವಸ ಆಗಿತ್ತು ಮೇಡಮ್ ಕೇಳಿ. ಅನಂತರ ಸ್ವಾಮಿ ದೇವನೇ ಆದ್ಮೇಲೆ ನಾವು ಬರೀತೀವಿ. ಮಕ್ಳಿಗೆ ಬರೆಯಕ್ ಅಷ್ಟು ಇಷ್ಟ ಆಗಲ್ಲ, ಅದೇ ಬರವಣಿಗೆ ಕಡಿಮೆ ಇದೆ. ಅದಕ್ಕೆ ಎಲ್ಲರೂ ಟೈಪ್ ಮಾಡ್ತಾರಲ್ಲ ಇವಾಗ, ಟೈಪಿಂಗ್ ಜಮಾನ. ಅದರಿಂದ ಮಕ್ಳು ಮೊದ್ಲು ಬರೀತಾರೆ. ಬರದ್ ನಂತರ ಒಂದ್ ಹಾಡು ಹೇಳ್ಕೊಡೋದು, ಆ ತರ ಹಾಡಿನ ಒಂದು ಚಟುವಟಿಕೆ. ಭಾವಗೀತೆ, ಜನಪದ ಗೀತೆ, ಶಾಸ್ತ್ರೀಯ ಯಾವ್ದಾದ್ರು ವಚನ ಏನಾದ್ರು. ನಂತರ ಅದಾದ್ಮೇಲೆ ಒಂದು ನಾವು ಚುಟುಕ ಮಹಾಭಾರತ ಅಂತ ಒಂದು ಪದ್ಯದ ಪುಸ್ತಕ ಅಥವಾ ರಾಮಾಯಣ ಆ ತರ ಪುಟ್ ಪದ್ಯಗಳ ಪುಸ್ತಕ ಜಿ.ಪಿ. ರಾಜರತ್ನಮ್ದು ಇದೆ, ಅದೆಲ್ಲ ಇದೆ. ಅದನ್ನೆಲ್ಲ ಓದೋದು ಒಂದು ಕೆಲಸ ಮಾಡ್ತಾ ಇದ್ವಿ. ಸೊ ಆ ನಂತರ ಒಂದು ಚಿಕ್ಕ ವಿರಾಮ ಮಧ್ಯಾಹ್ನ ಒಂದ್ 20 ನಿಮಿಷ ಮಕ್ಕಳು ಬ್ರೇಕ್ ಯಾವಾಗ ಆಂಟಿ ಅಂತ ಕೇಳೋದು. ಸೊ ಅದಾದ ನಂತರ ಮತ್ತೆ ಕ್ಲಾಸ್ ಶುರು. ಅದೇನ್ ಮಾಡ್ತೀವಿ, ನಾಟಕದ ತರ, ಅಂದ್ರೆ ಒಂದು ಮಕ್ಕಳಿಗೆ ಒಂದು ಕಥೆಯನ್ನ ವಿಡಿಯೋ ಮೂಲಕ ತೋರ್ಸೋದು, ಇಲ್ಲ ಕಥೆ ಹೇಳೋದು. ಅದರ ಪಾತ್ರಗಳನ್ನ ಆರಿಸ್ಕೊಂಡ್ಬಿಟ್ಟು ಅವರು ನಾಟಕ ಮಾಡ್ತಾರೆ. ಗುಂಪಿನಲ್ಲಿ ಒಂದು 4-5 ಜನ, 12 ಜನ ಇದ್ರೆ 4 ಜನ ಅವರವರೇ ವಿಂಗಡಿಸ್ಕೊಂಡು ಅವರವರೇ ಸಂಭಾಷಣೆಗಳನ್ನ ಬರೆಯೋಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ಅದವ್ರಿಗೆ ಒಂದು ಒಳ್ಳೆ ಆಟ, ಚಟುವಟಿಕೆ ತರ, ಚಟುವಟಿಕೆ ತುಂಬಾ ಇಷ್ಟ ಅವ್ರಿಗೆ. ಅದಿಲ್ದೆ ಹೋದ್ರೆ ಒಂಥರ ಕತೆ ಹೇಳೋದು ಏನಾದ್ರು ಇದ್ರೆ, ಅಥವಾ ಈಗ ಯಾವುದೋ ಒಂದು ವಿಷಯ ಕೊಟ್ಬಿಟ್ಟು ಮಾತಾಡಿ ಹೇಳೋದು. ಶೋ ಅಂಡ್ ಟೆಲ್ ಅಂತಂದ್ರೆ ನಾವಿವಾಗ ಮೊದಲು ಉದಾಹರಣೆಗೆ ಈ ತರ ಫೋನು, ಈ ಫೋನ್ ಏನು, ಈ ಫೋನಲ್ಲಿ ಏನ್ ಮಾಡ್ತೀವಿ, ಈ ಫೋನ್ ಬಣ್ಣ ಏನು, ಈ ಫೋನಲ್ಲಿ ಏನೇನು ಉಪಯೋಗ ಮಾಡಬಹುದು, ಬಳಕೆ ಏನೇನಾಗುತ್ತೆ ಆ ತರ ಬೇಕಾದಷ್ಟು. ಈ ಪುಸ್ತಕದಲ್ಲಿ ಯಾವ ಬಣ್ಣಗಳಿವೆ ಅಂದ್ರೆ ಮಗುವಿಗೆ ಏನೇನ್ ಬರುತ್ತೋ ಅಥವಾ ನಿಮ್ಗೆ ಇಷ್ಟವಾಗಿದ್ದು ತಗೊಳ್ಳಿ. ತೋರ್ಸಕ್ಕೆ ವಾಸ್ತವದಲ್ಲಿ ಇರೋದನ್ನೇ ತಿಳಿಸಿ ಹೇಳುವಂತದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಹೇಳು ತೋರಿಸು ಮಾತ್ರ. ವಾವ್, ರೈಟ್ ಮೇಡಮ್. ನಾವು ಚಿಕ್ಕವರಿದ್ದಾಗ ನೀವು ಮಾಡಿರ್ತೀರಿ, ನಾವು ಮಾಡಿರ್ತೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು, ಸಾಹಿತಿಗಳ ಒಂದು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಅಥವಾ ಕವಿಗಳ ಫೋಟೋನ ಕಲೆಕ್ಟ್ ಮಾಡ್ಕೊಂಡು ಒಂದು ಚಾರ್ಟ್ ರೀತಿಯಲ್ಲಿ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು 4 ಸಾಲುಗಳನ್ನ ಚಾರ್ಟ್ ಅಲ್ಲಿ ಬರ್ಕೊಂಡ್ ಬನ್ನಿ ಹಾಗೆ ಅಂತ ಎಲ್ಲ ಒಂದು ಚಟುವಟಿಕೆ ಇತ್ತು. ಇಲ್ಲಿ ನೀವು ಮಕ್ಕಳಿಗೆ ಯಾವ ರೀತಿ ಕವಿಗಳನ್ನ ಪರಿಚಯಿಸ್ತೀರಿ, ಸಾಹಿತಿಗಳನ್ನ ಪರಿಚಯಿಸ್ತೀರಿ, ಅಥವಾ ಕವನಗಳ ಪರಿಚಯ ಯಾವ ರೀತಿ ಮಾಡ್ತೀರಿ ಅಂತ? ಅದೇ ಇವಾಗ ಕವನಗಳು, ಸಾಹಿತಿಗಳು ಆ ತರ ಮಾಡ್ಬೇಕಾದ್ರೆ ಇವಾಗ ನಾವು ಈಗ ರಾಮಾಯಣ, ಮಹಾಭಾರತ, ಬೇರೆ ಬೇರೆ ಪದ್ಯಗಳು ಹೇಳ್ಕೊಟ್ಟಾಗ ಇವಾಗ ನಾವು ಭಾರತ ಜನಜಾತಿ ಹೇಳ್ಕೊಟ್ಟ ಕುವೆಂಪು ಅವ್ರದ್ದು ಅಂತ ಹೇಳೋದು. ಆ ತರ ಹೇಳೋದು. ನಾಡಗೀತೆ, ರಾಷ್ಟ್ರಗೀತೆ ಆ ತರ ಎಲ್ಲಾನು ಕೂಡ ಪರಿಚಯ ಮಾಡ್ಕೊಡ್ತೀರಿ. ಆ ತರ ಎಷ್ಟೊಂದು ಪದ್ಯಗಳ ಹೇಳ್ಕೊಟ್ಟು ಧರಣಿ ಮಂಡಲ ಮಧ್ಯದೊಳಗೆ ಅದೆಲ್ಲಾನು ಮಾಡಿದೀವಿ. ಸೊ ಹಾಗಾಗಿ ಆ ತರದೆಲ್ಲ ಬಂದಾಗ ಹೇಳ್ಕೊಡು. ಹಾಗೆ ಆ ತರ ಯಾವ ಒಂದು ಪ್ರಸಂಗದಲ್ಲಿ ಈ ಕವಿ ಇದು ಅಂತ ಹೇಳ್ಕೊಡ್ತೀವಿ. ಅವತ್ತು ಇದನ್ನ ಪರಿಚಯ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಇನ್ನೊಂದು ತರದಲ್ಲಿ ಹೇಳ್ಕೊಡ್ತೀವಿ. ಹೇಗೆ ಅಂದ್ರೆ ವರ್ಷಾಂತ್ಯದಲ್ಲಿ ನಾವು ಒಂದು ಜೊತೆಗೆ ಸೇರ್ತೀವಿ, ವಾರ್ಷಿಕೋತ್ಸವ ಅಂತ. ಅದರಲ್ಲಿ ಒಂದು ಪ್ರೆಸೆಂಟೇಷನ್ಸ್ ಮಾಡ್ತಾರೆ ಮಕ್ಕಳು. ಸೊ ಅದರಲ್ಲಿ ಬೇಕಾದಷ್ಟಲ್ಲಿ ಕವಿಗಳದ್ದು ಮಾಡಿದ್ದಾರೆ. ಕವಿಗೆ ಆರಿಸ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ಹಬ್ಬಗಳು ಅಥವಾ ಯಾವ್ದಾದ್ರು ಅವ್ರಿಗೆ ಇಷ್ಟವಾದ್ದು, ಅಂದ್ರೆ ಮಕ್ಳಿಗೆ ಈ ತರ ಟಾಪಿಕ್ ಕೊಟ್ಬಿಟ್ಟು ನಾವು ಇದನ್ನ ಯಾವ್ದನ್ನ ನೀವು ಆರಿಸ್ಕೊಂಡ್ ಮಾಡ್ತೀರೋ ಮಾಡಿ ಅಂತ ಹೇಳೋದು. ಅವ್ರು ಅದರಲ್ಲಿ ಮಾಡಿದಾಗ ಸಂಗೀತದ ಬಗ್ಗೆ ಮಾಡಿದ್ರು ಒಂದ್ಸಲ, ತುಂಬಾ ಚೆನ್ನಾಗಿ ಮಾಡಿದ್ರು. ಸಂಗೀತ ಗುರುಗಳನ್ನ ಇಟ್ಕೊಂಡು ಮಾಡಿದ್ರ? ಈಗ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ಯಾವ್ಯಾವ್ದು ಬೇರೆ ಬೇರೆ ತರದ ಇವಾಗ ವಾದ್ಯಗಳಾಗಲಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇಲ್ಲಿನ ವೆಸ್ಟರ್ನ್ ಮ್ಯೂಸಿಕ್, ಆ ತರದ್ದೆಲ್ಲ ವಾದ್ಯಗಳು, ಬೇರೆ ಬೇರೆ ತರದ ವಾದ್ಯಗಳು ಬಹಳ ಚೆನ್ನಾಗಿ ಮಾಡಿದ್ರು. ಆ ತರ ಅಂದ್ರೆ ನಾವು ಟಾಪಿಕ್ ಕೊಡೋದು, ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದು ಬೇಕಾದ್ರೂ ಇದ್ ಮಾಡ್ಕೊಳ್ಳಿ. ಇವಾಗ ನಮ್ ಎಲ್ರಿಗೂ ಅಷ್ಟೇನೆ ಕೆಲವು ಸರಿ ನೀವು ಇದು ಮಾಡ್ಲೇಬೇಕು ಅಂತ ನಾವು ಮಾಡ್ಬಾರ್ದು ಅನ್ಸುತ್ತೆ ಅಲ್ವಾ? ಅದು ಖಂಡಿತ. ಅದೇ ಈ ತರ ಮಾಡ್ಬೋದೇನೋ, ಇದಕ್ ಸಂಬಂಧಪಟ್ಟಿದ್ ಮಾಡ್ಬೋದೇನೋ ಅದ್ ನಾವೇನೋ ಒಂದು ಕ್ಲೂ ಕೊಟ್ಟಾಗ
ಮಾಡ್ಬೋದು ಅನ್ಸುತ್ತಲ್ವಾ. Right. ಮಕ್ಕಳಿಗೆ ಹ್ಮ್. ತುಂಬಾ ಪುಷ್ ಮಾಡಕ್ಕೆ ಕಷ್ಟ ಆಗತ್ತೆ. ಹ್ಮ್. ಸೊ ಒಂದೊಂದು ಮಗುವಿನ ಅಭಿರುಚಿ ಒಂದೊಂದು ತರ ಹ್ಮ್. ಇರತ್ತೆ. ಒಂದು ಮಗುವಿಗೆ ಆಸಕ್ತಿ ಕಡಿಮೆ ಇರತ್ತೆ, ಹ್ಮ್. ಇನ್ನೊಂದು ಮಗುನ ಫೋರ್ಸಿಬ್ಲಿ ನಾವು ಪುಷ್ ಮಾಡ್ಬೇಕಾಗತ್ತೆ ಕಲ್ಸೋದ್ರಲ್ಲಿ. ಸೊ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅವರ ಗಮನವನ್ನ ಸೆಳೆಸ್ತಾ, ಒಂದು ಆಸಕ್ತಿಯನ್ನ ಗ್ರಹಿಸ್ಕೊಂಡು ಅವರನ್ನ ಸೆಳೆಸ್ಕೊಂಡು ಈ ತರ ಕಲ್ಸೋದ್ರಲ್ಲಿ ಆ ನಾವು ಕಲ್ಸ್ಬೇಕು ಅನ್ನೋದಾದ್ರೆ ಏನನ್ನ ನಾವು ಫಾಲೋ ಮಾಡ್ಬೇಕು ಅಂತೀರಿ ಮುಖ್ಯವಾಗಿ? ತಾಳ್ಮೆ ಇರ್ಬೇಕು ಮೊದಲನೇದಾಗಿ. ಯಾಕಂದ್ರೆ ಹ್ಮ್. ನಮ್ಮ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಹ್ಮ್. ನಮ್ಮ ಭಾಷೆ ಕಲಿಯೋದೇ ಒಂದು ವಿಶಿಷ್ಟ. ಅಬ್ಬಾ, ಹಾ, ಅದು ತುಂಬಾ ಕಷ್ಟ ಇದೆ. ಅದು ಖಂಡಿತ ಹೇಳೋದಷ್ಟು ಸುಲಭ ಅಲ್ಲ. ಹೌದು. ಹ್ಮ್. ಈವನ್ ಅವರು ಬರೀ ಮಾತಾಡ್ಲೇಬೇಕು ಅಂದ್ರೂ ಕಷ್ಟ ಇದೆ. ಹ್ಮ್. ಅವರ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಖಂಡಿತ ಮೇಡಮ್. ಅವರು ಹೊರಗಡೆ ಹೋದಾಗ, ಹ್ಮ್. ಈಗ ಒಂದು ಉದಾಹರಣೆ ಕೊಡ್ತೇನೆ. ಹ್ಮ್. ಹ್ಮ್. ನಾವು ಇಲ್ಲಿ ಹೊರಗಡೆ ಎಲ್ಲಾರು ಹೋಗ್ತೀವಿ, ಕನ್ನಡ ಸಂಘಕ್ಕೆ ಹೋದ್ರು ಸಹ ಎಷ್ಟೋ ಸಲಿ ಹ್ಮ್. ಎಲ್ಲರೂ ಇಂಗ್ಲಿಷಲ್ಲೇ ಅದೇ ಮೊದ್ಲು ಸಂಪರ್ಕ ಮಾಡೋದೇ ಆ ಭಾಷೆಯಲ್ಲಿ ತಾನೆ. ಹವಾರಿ ಅಂತಾನೆ ಕೇಳ್ತಾರೆ ಹೌದೌದು ಅಲ್ವಾ. ಹಾ. ಸೊ ತಪ್ಪು ನಾ ಏನ್ ಹೇಳಲ್ಲ, ಅಲ್ಲಲ್ಲ, ಹೌದು. ಅಷ್ಟೇ. ಏನು ನಾವು ನಿತ್ಯ ಜೀವನದಲ್ಲಿ ಏನ್ ನೋಡ್ತೀವಿ ಹೇಳಿ. ಖಂಡಿತ ಮೇಡಮ್, ಖಂಡಿತ. ಹೌದು. ಸೊ ದೊಡ್ಡವರೇ ಹಾಕಿ ಕೇಳ್ಬೇಕಾದ್ರೆ ಮಕ್ಳಿಗಿನ್ನ ಹೇಗೆ ಬರುತ್ತೆ. ಅದರಿಂದ ನಾವು ಆದಷ್ಟು ನೀನ್ ನಮ್ಮ ಭಾಷೆ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ನಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟ್ ಮಾಡ್ಬೇಕು. ಈಗ ಇದು ಹೇಗೆ ಅಂದ್ರೆ, ನಾವೆಲ್ಲರೂ ಒಂದೇ ವಾತಾವರಣದಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ಖಂಡಿತ. ಒಬ್ಬೊಬ್ರು ಒಂದೊಂದ್ ತರ ನಾವು ಗ್ರಹಿಸ್ಕೋತೀವಿ. ಖಂಡಿತ ಮೇಡಮ್. ಹೌದು, ಹೌದು. ಒಬ್ರಿಗೆ ಒಂದೊಂಥರ ಆಸಕ್ತಿ, ಅಭಿರುಚಿ ಬೇರೆ ತರ ಬರುತ್ತೆ. ಅದೇ ತರಾನೇ ಮಕ್ಳು ಅಲ್ವಾ. ಖಂಡಿತ ಮೇಡಮ್. ಕೆಲವು ಅನ್ಸುತ್ತೆ, ಅವ್ನು ಎಷ್ಟು ಚೆನ್ನಾಗ್ ಮಾತಾಡ್ತಾರೆ, ನಮ್ಮ ಮಕ್ಳು ಯಾಕೆ ಹಾಗೆ ಇಲ್ಲ ಆತರ ಅನ್ಸುತ್ತೆ. ಅದಕ್ಕೆ ಅನ್ಸ್ಕೊಂಡ್ ಬೇರೆ ಮಾಡ್ಕೊಳಂಗಿಲ್ಲ. ಹೌದು, ಹೌದು. ನಾವು ಮಾಡ್ತಾ ಇರೋದು ಖಂಡಿತ. ಸೊ ಆದಷ್ಟು ಮಕ್ಕಳಿಗೆ ನಾವು ಕನ್ನಡದಲ್ಲೇನೆ ಈಗ ನಾವು ಕ್ಲಾಸ್ ಅಲ್ಲಿ ಮಾಡ್ದಂಗೆ ಈಗ ಬೇರೆ ಬೇರೆ ಹಾಡು, ನಾಟಕ ಬರೆಯೋದು, ಓದೋದು, ಆದಷ್ಟು ಮನೆಯಲ್ಲಿ ಕನ್ನಡ ಪುಸ್ತಕ ಇಟ್ಕೊಂಡ್ಬಿಟ್ಟು ಓದೋದು. ಆದ್ರೆ ತಂದೆ ತಾಯಿಗೆ ಸಮಯ ಇರ್ಬೇಕಲ್ಲ, ಅದು ಮಾಡೋದು. ಜೊತೆಗೆ ಕನ್ನಡದಲ್ಲೇ ಮಾತಾಡು ಅಂತ ಹೇಳೋದು. ದಿನ ಬಳಕೆಯ ಕೆಲವು ಶಬ್ದಗಳನ್ನ ಇದನ್ನೆಲ್ಲ ಹೇಳಿ ನಮ್ಮ ಎಷ್ಟೋ ಜನ ಶಿಕ್ಷಕರ ಗುಂಪು ಹೊಂದಿದೆ. ನಾವೆಲ್ಲಾನು ವಿಷಯಗಳನ್ನ ಹಂಚ್ಕೋತೀವಿ. ದಿನ ಬಳಕೆಯ ಕನ್ನಡ ಶಬ್ದಗಳೇನಿದೆ, ಈಗ ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿದೆ ಅನ್ನೋ ಬಂದು ಹಲ್ಲನ್ನ ಉಜ್ಜಿದೆ. ನೋಡಿ, ಸರಳವಾಗಿ ದಿನ ಬಳಕೆಯಲ್ಲೇ ನಾವು ಕನ್ನಡವನ್ನ ಕಲಿಸ್ತಾ ಹೋಗ್ಬೋದು ಮಕ್ಕಳಿಗೆ. ಈಗ ನಾವೇ ಮೊದಲನೇದಾಗಿ ನಾವು ಚೆನ್ನಾಗಿ ಕನ್ನಡ ಮಾತಾಡ್ಬೇಕು. ಖಂಡಿತ ಮೇಡಮ್. ಅದಾದ್ಮೇಲೆ ಮಕ್ಕಳ ಜೊತೆ ಎಸ್ ಎಸ್ ರೈಟ್. ಸೊ ಕನ್ನಡದಲ್ಲಿ ಗಾದೆಗಳೆಲ್ಲ ಇದೆ. ಗಾದೆಗಳು ಮತ್ತು ನಮ್ಮ ಜಾನಪದ ಸೊಗಡನ್ನು ಕೂಡ ನಾವು ಮಿಶ್ರಣ ಮಾಡಿ ನಾವು ರೂಢಿಸ್ಕೊಂಡು ಮಾತಾಡ್ತಾ ಇದೀವಿ. ಸೊ ಈ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಗಾದೆಗಳ ಪರಿಚಯ ಹೇಗೆ ಆಗ್ತಾ ಇದೆಯಾ, ಅಥವಾ ಹೇಗೆ ಅನ್ಸುತ್ತೆ ಮೇಡಮ್ ನಿಮ್ಗೆ? ಇದೇ ತರ ಆಗ್ಬೇಕು ಅಂತಿಲ್ಲ. ಇವಾಗ ನಾವು ಕೆಲವು ಪಂಚತಂತ್ರದ ವಿಡಿಯೋಗಳನ್ನು ನೋಡಿದಾಗ ಅದರಲ್ಲಿ ಬರುತ್ತೆ ಗಾದೆಗಳು. ಇದೇ ತರ ಕೆಲವು ಅತಿ ಆಸೆ ಗತಿ ಕೇಡು, ಆ ತರದೆಲ್ಲ ಕೆಲವೆಲ್ಲ ಬರುತ್ತಲ್ಲ, ಇರುತ್ತೆ. ಆ ತರ ಅದರ ಮೂಲಕವಾಗಿ ಪರಿಚಯ ಮಾಡಿಸ್ತೇವೆ, ಕಥೆಗಳನ್ನು ಹೇಳೋ ಮೂಲಕ. ಸೊ ಈ ಕೆಲವೊಂದು ಪದ್ಯಗಳಿದೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಮತ್ತೆ ಹಲವಾರು ಗಾಳಿಪಟದ ಪದ್ಯಗಳು, ಅದೆಲ್ಲವೂ ಕೂಡ ನಾವು ಕಲ್ತ್ಕೊಂಡ್ಬಂದಿದ್ವಿ. ಈಗಿನ ಮಕ್ಕಳಿಗೆ ಹೇಗೆ ಮೇಡಮ್, ಆತರ ಏನಾದ್ರು ಕಲ್ಸೋದುಂಟಾ? ಅಥವಾ ಜಿ ಪಿ ರಾಜರತ್ನಂ ಅವರ ಪುಸ್ತಕದಲ್ಲಿ ಅದರದ್ದು ಪದ್ಯದ್ದು ಇದಿದೆ, ಆ ಪದ್ಯ ಹೇಳ್ಕೊಟ್ಟಿದ್ದೀನಿ. ಆತರ ಹೇಳ್ಕೊಡ್ತೀರಿ. ಸೊ ನೀವು ಈ ಕನ್ನಡ ಕಲಿಕೆ ಅದು ಬಿಟ್ಟು ನಿಮ್ಮ ಬೇರೆ ಏನು ಹವ್ಯಾಸಗಳಿದೆ ಮೇಡಮ್? ನಾನು ಸ್ವಲ್ಪ ಸಂಗೀತ ಕಲಿತಿದ್ದೀನಿ, ಅಭ್ಯಾಸ ಮಾಡ್ತೀನಿ. ಜೊತೆಯಾಗಿ ಗಮಕ ಅನ್ನೋದನ್ನ ಅಭ್ಯಾಸ ಮಾಡ್ತೀನಿ. ಗಮಕ, ಓ ಮೈ ಗಾಡ್, ಇನ್ನೊಂದು ಕುತೂಹಲಕಾರಿ ವಿಷಯಗಳನ್ನ ನಾವು ಇವಾಗ ತರ್ತಾ ಇದ್ದೇವೆ ಮೇಡಮ್ದು. ಈಗ ವೈದ್ಯರು ನೀವು, ಕವಿಯತ್ರಿ ನೀವು, ಸಂಗೀತಗಾರರು ಅಂತ ಗೊತ್ತಾಯ್ತು. ಗಮಕ ಹೇಗೆ ಶುರುವಾಯ್ತು ಮೇಡಮ್? ಇವಾಗ ಅನ್ಸುತ್ತೆ ಒಂದು 7-8 ವರ್ಷದಿಂದ ಕಲಿತಾ ಇದ್ದೀನಿ ಅನ್ಸುತ್ತೆ ಗಮಕನ, ಅಥವಾ 5 ವರ್ಷ ಇರ್ಬೋದು, ನಂಗೆ ಸರಿ ನೆನಪಿಲ್ಲ. ಮೊದಲು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೆ. ಸೊ ಯಾರು, ಏನು ಗುರುಗಳ ಮುಖೇನ ಕಲಿತಾ ಇದ್ದೀರಾ? ಗುರುಗಳೇ, ಗುರುಗಳು. ಅವರು ನ್ಯೂಯಾರ್ಕ್ ಅಲ್ಲಿದ್ದಾರೆ, ಗೀತಾ ದತ್ತಾತ್ರಿ ಅಂತ ಅವ್ರ ಹೆಸರು. ಓಕೆ. ಸೊ ಮೂಲತಃ ಎಲ್ಲಿ, ಲೈಕ್ ನಮ್ಮ ಯಜಮಾನ್ರು ಅವ್ರು ಹೊಸಳ್ಳಿ ಇಂದ ಬಂದವರು. ಓ, ನಮ್ಮ ಮಲೆನಾಡು ಹೊಸಳ್ಳಿಯವರು. ಓಕೆ. ಶಿವಮೊಗ್ಗ ಅಲ್ಲಿ ಹೊಸಳ್ಳಿ ಗಮಕ ಗ್ರಾಮ ಅಂತಾನೆ ಪ್ರಸಿದ್ಧವಾಗಿದೆ. ಖಂಡಿತ ಮೇಡಮ್. ಅಲ್ಲಿ ನಮ್ಮ ಚಿಕ್ಕ ಮಾವನವರು
ಕೇಶವಮೂರ್ತಿ ಅಂತೇಳಿ, HR ಕೇಶವಮೂರ್ತಿ ಅಂತ. ಓ ವಾವ್. ಅವ್ರಿಗೆ ಪದ್ಮಶ್ರೀ ಸಹ ಸಿಕ್ತು. ಈಗ ಅಯ್ಯೋ, ಕೇಶವಮೂರ್ತಿಗಳು ಯಾರಿಗೂ ಗೊತ್ತಿಲ್ಲ ಮೇಡಮ್. ನೀವು ನಮ್ಮ ಬಾಲ್ಯನ ನೆನ್ಪು ಮಾಡಿಸ್ಬಿಟ್ರಿ. ಚಂದನ ಟಿವಿನಲ್ಲಿ ಬೆಳಗ್ಗೆ ಹೌದು. ಶುಭೋದಯದಲ್ಲಿ ಗಮಕ ವಾಚನ ಅವ್ರದ್ದು ಶುರು ಆಯ್ತು ಅಂತಂದ್ರೆ ದಿನ ಇಡೀ ಶುಭವಾಗಿ ನಡೀತಾ ಇತ್ತು. ಮತ್ತೂರು ಕೃಷ್ಣಮೂರ್ತಿಗಳು, ಕೇಶವಮೂರ್ತಿಗಳಿಲ್ಲ ಹೌದು, ಅಂದ್ರೆ ಹೌದು. ನಮ್ಮ ಸಂಗೀತ ಗಮಕಕ್ಕೆ ಅವರು ಒಂದು ಗುರುಗಳವರು. ಹೌದು. ಸೊ ತುಂಬಾ ಹೆಮ್ಮೆ ಆಯ್ತು ನಮ್ಗೆ ಕೇಳಲಿಕ್ಕೆ, ಕರ್ಣಗಳು ಪುನೀತವಾದ್ವು ನೀವು ಅವ್ರ ಮುಖೇನ. ಸೊ ಅವರಿಂದ ನೀವು ಇಲ್ಲ, ನನಗೆ ಅಷ್ಟು ಬೇಗ ಬುದ್ಧಿ ಬಂದಿರ್ಲಿಲ್ಲ. ಬಂದಿದ್ದೆ ಚೆನ್ನಾಗಿತ್ತು. ಈಗ ಅನಿಸ್ತಿದೆ ಬೆಟರ್ ಲೇಟ್ ದನ್ ನೆವರ್. ಖಂಡಿತ. ಈಗ ನಮ್ಮ ಗೀತಾ ದತ್ತಾತ್ರಿ ಅವರು ಅವರ ಅಣ್ಣನ ಮಗಳು. ಕೇಶವಮೂರ್ತಿ ಅವರ ಅಣ್ಣನೂ ಸಹ ಶಾಸ್ತ್ರೀಯ ಸಂಗೀತ ತುಂಬಾ ಅವರು ಪಂಡಿತರು. ಅವ್ರ ಮಗಳು, ಅವರಿಂದ ಕಲಿತಾ ಇದ್ದೀನಿ. ಓಕೆ. ಸೊ ಇಲ್ಲೇನಾದ್ರೂ ಮಕ್ಳಿಗೆ ಗಮಕ ವಾಚನ ಏನಾದ್ರು ಮಾಡೋದುಂಟಾ ಅಥವಾ ಏನಾದ್ರು ಕಲ್ಸೋದಕ್ಕೆ? ಹೇಳ್ಕೊಟ್ಟಿದ್ದೀನಿ ಒಮ್ಮೆ. ನಾವು ಅದು ಕನ್ನಡ ಸಂಘದ ಸುವರ್ಣ ಮಹೋತ್ಸವ ಆಯ್ತಲ್ಲ, ರೈಟ್, ಅಲ್ಲಿ ಒಂದು ಚಿಕ್ಕ ಗಮಕ ಪ್ರಸ್ತುತಿ ಮಾಡಿದ್ವಿ ಮಕ್ಕಳಿಗೆ. ಮಕ್ಕಳಿಂದ ಮಾಡಿಸಿದ್ವಿ, ಹೇಳ್ಕೊಟ್ಟಿದ್ದೆ. ಸೊ ಅದ್ರದ್ದು ಮಾಡಿದ್ದೆ. ಆಮೇಲೆ ಈಗ ಒಂದು ಚಿಕ್ಕ ಗಮಕ ಕ್ಲಾಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ಈಗ ನೋಡಿ, ನಾವು ಗಮಕ ಕಲಾ ವೇದಿಕೆ ಅಂತ ನಾವು ನಾರ್ತ್ ಅಮೆರಿಕಾ ಅಂತ ಒಂದು ಸಮಿತಿ ಮಾಡ್ಕೊಂಡಿದ್ವಿ. ಆ ಸಮಿತಿನಲ್ಲಿ ಒಂದು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ವಾವ್. ಓಕೆ. ಸೊ ಈಗ್ಲೂ ಕೂಡ ನೀವು ಆನ್ಲೈನ್ ಅಲ್ಲಿ ಹೇಳ್ಕೊಡ್ತಿರೋ ಗಮಕನ ಅಥವಾ ಇನ್ ಪರ್ಸನ್ ಏನಾದ್ರು? ಆನ್ಲೈನ್ ಅಲ್ಲಿ. ಸೊ ಯಾರಾದ್ರೂ ಸಂಪರ್ಕಿಸಬಹುದು ನಿಮ್ಗೆ ಗಮಕ ಕಲೀಲಿಕ್ಕೆ. ಸೊ ನಮ್ಮ ವಿಡಿಯೋದಲ್ಲಿ ಏನು ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ ಅಂದ್ರೆ, ಕನ್ನಡ ಕಲಿಕೆ ಜೊತೆಗೆ ನಮ್ಮ ಮೇಡಮು ಗಮಕ ಸಂಗೀತ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಕೆನಡಾದ ಸುತ್ತಮುತ್ತ ಜನರು ಯಾರೇ ಇದ್ದೀರಿ, ಮಕ್ಕಳನ್ನ ಗಮಕಕ್ಕೂ ಕೂಡ ಪ್ರೋತ್ಸಾಹಿಸಿ. ನಮ್ಮ ಶಾಸ್ತ್ರೀಯವಾದ ಗಾಯನ ಅದು ಗಮಕ ಅನ್ನೋದು. ಸೊ ಗಮಕನ ಪ್ರೋತ್ಸಾಹಿಸಿ, ಮೇಡಮ್ನ ಸಂಪರ್ಕಿಸಿ, ಅವರು ನಿಮ್ಗೆ ಮಾರ್ಗವನ್ನ ಸೂಚಿಸ್ತಾರೆ. ಅವರ ಮುಖೇನ ಮಕ್ಕಳಿಗೆ ಕಲಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ರೈಟ್. ನೀವು ಇಷ್ಟ ಹೇಳಿದ್ಮೇಲೆ ನಿಮ್ಮಿಂದ ಒಂದು ಗಮಕ ವಾಚನ ಕೇಳದೆ ಹೋದ್ರೆ ನಮ್ಮ ಸಂದರ್ಶನ ಅಪೂರ್ಣ ಆಗುತ್ತೆ ಮೇಡಮ್. ಓಕೆ. ಅದರಲ್ಲಿ ಏನಾಗತ್ತೆ, ದೂರ್ವಾಸರು ಮೊದಲು ದುರ್ಯೋಧನನ ಅರಮನೆಗೆ ಹೋಗ್ತಾರೆ. ಅವರು ದುರ್ಯೋಧನ ಮನೇಲಿ ಊಟ ಮಾಡ್ತಾರೆ. ದುರ್ಯೋಧನ ಅವ್ರು ಬರ್ತೀಯ ಹೆಂಗ್ ಗೊತ್ತಾಗ್ಬಿಟ್ಟು ತುಂಬಾ ಎಲ್ಲ ಮಾಡ್ಸಿರ್ತಾನೆ. ಊಟ ಮಾಡ್ತಾರೆ. ನಿನಗೆ ಏನ್ ಬೇಕೋ ಅದ್ ಕೇಳಪ್ಪ ಅಂತಾರೆ. ಇನ್ನೊಂದಿಗಳಿಗೆ ಯಾಕೆ ಗೊತ್ತಾಗಲ್ವೋ ಗೊತ್ತಿಲ್ಲ, ಹೇಳ್ತಾರೆ. ಅದರ ಸರ್ವ ನಿಯಾಮಿತ ಅಲ್ಲ, ಮುಂಚೆನೆ ಹೇಳ್ತಾರೆ. ಅವಾಗ ದುರ್ಯೋಧನ, ನನ್ಗೆ ಈ ತರ ನೀವು ಪಾಂಡವರ ಮನೆಗೆ ಹೋಗಿ ಊಟ ಮಾಡ್ಬೇಕು, ಅರಣ್ಯದಲ್ಲಿದ್ದಾರೆ. ಆದ್ರೆ ದ್ರೌಪದಿ ಊಟ ಮಾಡಿದ ಮೇಲೆ ಮಾಡ್ಬೇಕು. ದ್ರೌಪದಿ ಊಟ ಮಾಡಿದ ಮೇಲೆ ಆ ಒಂದು ಅಕ್ಷಯ ಪಾತ್ರೆ ಇರ್ತಾರ, ಅದ್ರಲ್ಲಿ ಏನು ಇರೋಲ್ಲ. ಆಯ್ತಾ? ಹಾಗಾಗಿ ಅವಾಗ ಮಾಡ್ಬೇಕು. ಆಗ ಮಾಡಿದ್ರೆ, ಆಗ ಕೇಳಿದ್ರೆ ದ್ರೌಪದಿ ಅಕ್ಷಯ ಪಾತ್ರೆ ಅವಳು ಊಟ ಮಾಡಿದ್ಮೇಲೆ ಅಕ್ಷಯ ಪಾತ್ರದಲ್ಲಿ ಏನೋ ಬರೋದೇ ಇಲ್ವಲ್ಲ, ಚಪ ಸಿಗತ್ತೆ. ಅದು ಲಾಜಿಕ್, ಅದು ಅವನ ಯೋಜನೆ. ಸೊ ಹಾಗಾಗಿ ಆಗ ದ್ರೌಪದಿ ಕೇಳೋದು, ಕೃಷ್ಣನ ಪ್ರಾರ್ಥನೆ ಮಾಡ್ಕೋತಾಳೆ. ರೈಟ್. ಅದು ಆ ಹಾಡಿದು. ಶ್ರೀರಾಮಾವರ ದೈತ್ಯ ಕುಲ ಸಂಹಾರ, ಭಕ್ತ ಜನಾರ್ತಿ ಹರ ಭವದೂರ, ಸಕಲ ಚರಾಚರಾತ್ಮಕ ದುಷ್ಟ ಕಂಸಹರ, ಚಾರು ಗುಣ ಗಂಭೀರ ಕರುಣಾಕಾರ ವಿಹಿತ ವಿಚಾರ ಪಾರಾವಾರ, ಹರಿ 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 ಮೈದೋರನುತ ಹಲುಬಿದಳು ಲಲಿತಾಂಗಿ. ಆಗ ಕೃಷ್ಣ ಬಂದಾಗ ಹೇಳೋದಿದು. ಕೃಷ್ಣ ಬಂದಾಗ ಅವನ್ ಬಂದ ತಕ್ಷಣ ಎಷ್ಟು ಸಂತೋಷ ಆಯ್ತು ಅವಳಿಗೆ ಅಂತ. ಕಾಲ್ ಹಿಡ್ಕೊಂಡ್ಬಿಟ್ಟು ಹೇಳ್ತಾಳೆ. ಇದು ಸಿಂಧು ಭೈರವಿ.
ಸಿಂಧು ಭೈರವಿ ರಾಗ ಒಬ್ಬ. ಧರಣಿಯನು ಬಿಡದಳೆದು ಹೆಚ್ಚಿದ ಚರಣವಿದು ಓ ಧರಣಿಯನು ಬಿಡದಳೆದು ಹೆಚ್ಚಿದ ಚರಣವಿದು ಸುರ ನದಿಯ ಸೃಜಿಸಿದ ಚರಣವಿದು ಕಲ್ಲಾದ ಅಹಲ್ಯಾ ಶಾಪ ನಿರುಹರಣ ಚರಣವಿದು ಕಲ್ಲಾದ ಅಹಲ್ಯಾ ಶಾಪ ನಿರುಹರಣ ಚರಣವಿದು ಕಾಳಿಂಗ ಮರ್ದನ ಚರಣವಿದು ಶಕಟ ಪ್ರಭಂಜನ ಚರಣವಿದಲ ಕಾಳಿಂಗ ಮರ್ದನ ಚರಣವಿದು ಶಕಟ ಪ್ರಭಂಜನ ಚರಣವಿದಲ ಎನ್ನುತ್ತ ಕೊಂಡಾಡಿದಳು ಹರಿಪದವಾ ಇದು ಇದು ಹಬ್ಬ. ಹಾ, ಕೃಷ್ಣನನ್ನ ಎಷ್ಟು ಕೊಂಡಾಡಿದ್ರು ಸಾಲದು. ಎಷ್ಟು ಒಂದು ಒಂದು ರಾಗದ ಮಹಿಮೆಯೋ ಏನೋ. ನೀವು ಆನಂದ ಭೈರವಿ ರಾಗನ ಸಿಂಧು ಭೈರವಿ ರಾಗದಲ್ಲಿ ಕೃಷ್ಣನನ್ನ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಅಂದ್ರೆ ನಿಮ್ಮ ಗಮಕ ವಾಚನ ಕೃಷ್ಣನಿಗೂ ಕೂಡ ತಲುಪಿದೆ ಮೇಡಮ್. ಇವತ್ತು ಸಾಮಾನ್ಯ ಚೆನ್ನಾಗಿ ಬರ್ಲಿಲ್ಲ. ಇಲ್ಲ ಖಂಡಿತ ಮೇಡಮ್. ನಮ್ಮ ವೀಕ್ಷಕರಿಗೆ ನಿಮ್ಮ ಗಮಕ ವಾಚನ ಸಂಗೀತಕ್ಕೂ ಗಮಕಕ್ಕೂ ಎಷ್ಟು ವ್ಯತ್ಯಯ ಅಂತ ಹೇಳ್ತೀರಿ ಮೇಡಮ್? ಇದು ಗಮಕದಲ್ಲಿ ಕಾವ್ಯ ವಾಚನ ಇದು. ಈ ಕಾವ್ಯದಲ್ಲಿ ನಾವು ಎಲ್ಲಾ ರಸಗಳು ಬರುತ್ತೆ. ಸಂತೋಷದ ಬರುತ್ತೆ, ರೈಟ್, ನವರಸಗಳು, ಕ್ರೋಧ, ಹಾಸ್ಯ, ಆ ರಸಗಳ ತಕ್ಕಾಗಿ ಶ್ರುತಿ ಹಾರಿಸ್ಬೇಕಾ, ತಕ್ಕಾಗಿ ನಾವು ಆ ರಸವನ್ನ ಹೇಳೋದ್ರಲ್ಲೇ ಗೊತ್ತಾಗ್ಬೇಕು. ಇದು ಈಗ ನಾನು ಸಿಂಧು ಭೈರವಿನಲ್ಲಿ ಹೇಳಿದ್ದು ಕರುಣಾ ರಸದ ತರ. ಓಕೆ, ಕೇಳ್ಕೊತಾ ಇರೋದು. ಅದು ಮೊದಲನೇದು ಹೇಳಿದ್ದು ಸಿಂಹೇಂದ್ರ ಮಧ್ಯಮ ಹಬ್ಬ. ಆ ರಾಗದಲ್ಲೂ ಭಕ್ತಿ ಕರುಣೆ ಎರಡು ಆತ ಹೇಳಿ. ಸೊ ಕೃಷ್ಣನ ಬೇಡ್ಕೊತಾ ಇರೋದಲ್ವಾ. ನನ್ ಈಗ ದುರ್ವಾಸ ಮಹಾಮುನಿಗಳು ಬಂದ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ರೈಟ್, ನೀನೇ ಬಂದ್ ಕಾಪಾಡ್ಬೇಕು. ಒಂದು ಧರಣಿನ ಅಳದಿದ್ದು, ರೈಟ್ ರೈಟ್, ಈಗ ಬರೀ ವಾಮನ ಅವತಾರದಲ್ಲಿ ಖಂಡಿತ 3 ಹೆಜ್ಜೆ ಕೊಡುವಂತ, 3 ಹೆಜ್ಜೆ ಜಾಗ ಕೊಡುವಂತ ಅದೇ ಆಚರಣ ಇದು, ಅದೇ ಕಾಲಿದು. ಆಮೇಲೆ ಅಹಲ್ಯ ಶಾಪ ವಿಮೋಚನೆ ಮಾಡಿದ ಕಾಲಿದು. ಅದೇ ತರ ಕೇಳ್ಕೊಂಡ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಸೊ ಅದು ಕರುಣಾರಸ. ಇದೇ ತರ ಬೇರೆ ಬೇರೆ ರಸಗಳು. ಇವಾಗ ದುರ್ಯೋಧನ ಹೇಳ್ಬೇಕಾದ್ರೆ ಬೇರೆ ಆ ರಸವನ್ನ ಪ್ರತಿಪಾದಿಸುವಂತಹ ಬೇರೆ ರಾಗಗಳನ್ನು ಹಾಕ್ತೇವೆ. ಇನ್ನೊಂದೇನು ಅಂತಂದ್ರೆ ತಾಳ ಇಲ್ಲ ಇದಕ್ಕೆ, ತಾಳ ಇಲ್ಲದೆ ಇರೋ ರೀತಿನಲ್ಲಿ ಗಮಕಿಗಳ ಕಲ್ಪನಾ ಶಕ್ತಿಗೆ ಅನುಗುಣವಾಗಿ ಯಾವ ರಸ ಬೇಕೋ ಅದನ್ನ ಅವ್ರು ಹಾಡ್ತಾರೆ. ಈ ಒಂದು ಹಿನ್ನೆಲೆ ಸಂಕ್ಷಿಪ್ತವಾಗಿ ನಮ್ಗೆ ವೀಕ್ಷಕರಿಗೆ ತಿಳಿಸ್ಬಿಟ್ರಿ ನೀವು, ರೈಟ್. ಸೊ ಈ ಕನ್ನಡ ಕಲಿಕೆ ನಿಮ್ಮ ಪಯಣದಲ್ಲಿ ಇಂಥದ್ದು ಏನಾದ್ರೂ ಒಂದು ವ್ಯತ್ಯಯ ಮಾಡಬೇಕು, ಈಗಿನ ಪ್ರಸ್ತುತ ಕನ್ನಡ ಕಲಿಕೆಯಲ್ಲಿ ಈ ತರ ವ್ಯತ್ಯಯ ಒಂದು ಚೇಂಜಸ್ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಕೂಡ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಏನು ಅಂತಂದ್ರೆ ನಾವಿವಾಗ ನಮ್ಮ ಮಕ್ಳಿಗೆ ಕನ್ನಡ ಹೇಳ್ಕೊಡ್ತೀವಿ, ಮಾಡ್ತೀವಿ. ಆದ್ರೆ ಈಗ ಅವರು ಸಾಮಾನ್ಯವಾಗಿ ಅದು 12-13 ವರ್ಷದ ತನಕ ಅವ್ರು ಕಲಿತಾರೆ, ಮಾಡ್ತಾರೆ. ಆದರೆ ಅವರ ಬೇರೆ ಬಾಹ್ಯವಾದ ಕೆಲವು ಒತ್ತಡಗಳು ಜಾಸ್ತಿ ಆಗುತ್ತೆ, ಶಾಲೆ ಕೆಲಸಗಳು ಜಾಸ್ತಿ ಆಗುತ್ತೆ, ಯೂನಿವರ್ಸಿಟಿಗೆ ಹೋಗ್ಬೇಕು, ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಅವರು ದೂರ ಹೋಗ್ತಾರೆ ಕನ್ನಡದಿಂದ. ಕನ್ನಡ ಸಂಘಕ್ಕೆ 12-13 ವರ್ಷ ತನಕ ಬರ್ತಾ ಇರೋರು ಆಮೇಲೆ ಸ್ವಲ್ಪ ದೂರ ಆಗ್ತಾರೆ. ಆದ್ರೆ 20-25 ಆದ್ಮೇಲಂತೂ ತುಂಬಾ ಕಡಿಮೆ ಬರೋದು. ಸಂಪರ್ಕನೇ ಇಲ್ಲದೆ ಇಲ್ಲ ಅಂತ ಹೇಳಲ್ಲ, ಇದಾಗ್ತಿದೆ, ಬಟ್ ಕಡಿಮೆನೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೇಕು. ನಮ್ಗಿನ್ನೂ ಅದ್ರ ಉತ್ತರ ಸಿಕ್ಕಿಲ್ಲ, ಪ್ರಯತ್ನ ಮಾಡ್ತಾ ಇರ್ಬೇಕು. ನೋಡಿ ಎಷ್ಟು ಒಳ್ಳೆ ಸಂದೇಶ ಮಾಹಿತಿನ ನೀವು ಕೊಡ್ತಾ ಇದ್ದೀರಿ. ನಾವು ಎಚ್ಚೆತ್ಕೊಂಡು ಕನ್ನಡವನ್ನ ಉಳಿಸಿ ಬೆಳೆಸಿ
ಪ್ರೋತ್ಸಾಹಿಸಬೇಕು ಅನ್ನೋದು ನಿಮ್ಮ ಮಹದಾಸೆ. ಅದು ಖಂಡಿತ ಎಲ್ರು ಪಾಲಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಒಟ್ಟಾರೆ ಒಂದು ಪ್ರಶ್ನೆ ಅಂತಂದ್ರೆ, ನಿಮ್ಮ ಈ ಕನ್ನಡ ಕಲಿಕೆಯಲ್ಲಿ ನೀವು ಏನು ಮಾಡ್ಕೊಂಡು ಬರ್ತಾ ಇದ್ದೀರಿ, ನಿಮ್ಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ ಮೇಡಮ್? ತುಂಬಾ ತುಂಬಾ ಸಂತೋಷ ನನಗೆ ಕೆಲಸ ಮಾಡ್ಲಿಕ್ಕೆ. ಅದು ಆಮ್, ಆ, ಈ- ಆಮ್, ಹಣ ಅನ್ನೋದು ಇದೆ, ಹಣ ಇಲ್ವಲ್ಲ ಇದ್ರಲ್ಲಿ, ಬರೀ ತೃಪ್ತಿ ಅಲ್ಲ, ಮನಸ್ಸಿಗೆ ಮನಸ್ಸು ಸಮಾಧಾನ, ಸಂತೋಷ, ಸಂತೃಪ್ತಿ. ಸಮಾಧಾನ. ಕೆಲವು ಸರಿ ಹಣವನ್ನು ನಾವು ಹಣದಿಂದ ನಾವು ಏನನ್ನು ಕೊಂಡ್ಕೊಳಕ್ಕಾಗಲ್ಲ. ಖಂಡಿತ ಮೇಡಮ್. ನಮ್ಮ ಮನಸ್ಸು ಸಂತೋಷವನ್ನಂತೂ ಕೊಂಡ್ಕೊಳಕ್ಕಾಗಲ್ಲ. ಚಿನ್ನದಂತ ಮಾತು ಹೇಳ್ಬಿಟ್ರಿ. ಬಟ್ ಹಣ ಬೇಕು. ಹಣ ಎಷ್ಟು ಬೇಕು ಅಂದ್ರೆ ಎಷ್ಟಿರ್ಬೇಕೋ ಅಷ್ಟಿದ್ರೆ ಅಷ್ಟು ಬೇಕು ಅಷ್ಟೇ. ರೈಟ್. ಹಾಗಾಗಿ ತುಂಬಾ ಸಂತೋಷ ಇದೆ ಈ ಮಾಡೋ ಕೆಲಸದಲ್ಲಿ. ಯಾರಾದ್ರೂ ಕನ್ನಡ ಕಲಿಸ್ಬೇಕು ಅಂತ ನಿಮ್ ತರ ಶಿಕ್ಷಕರಾಗ್ಬೇಕಾದ್ರೆ ಅವರಿಗೆ ಕಿವಿ ಮಾತು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಕನ್ನಡ ಸಂಘ ಟೊರಾಂಟೋ ಇದೆಯಲ್ಲ, ಒಂದು ಇಮೇಲ್ ಕಳಿಸ್ಬೇಕು ಮೊದಲು. ಇಷ್ಟ ಅವ್ರಿಗೆ ಆಸಕ್ತಿ ಇದ್ರೆ ಇಲ್ಲಿ ಬಂದ್ಬಿಟ್ಟು ಕಲ್ಸೋದಕ್ಕೆ. ಜೊತೆಗೆ ಈ ಕಾಲದ ಮಕ್ಕಳು ತುಂಬಾ ವಿಶೇಷ. ಅವ್ರಿಗೆ ಹಿಂದಿನ ಕಾಲದ ತರ ತುಂಬಾ ಸಾಂಪ್ರದಾಯಿಕವಾಗಿ ಎಲ್ಲಾದ್ನೂ ಹೇಳ್ಕೊಡೋದು ಕಷ್ಟ. ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕ್ರಿಯಾಶೀಲತೆಯನ್ನು ಅಳವಡಿಸ್ಕೊಂಡು ಮಾಡ್ಬೇಕು. ಈಗಿನ ಮಕ್ಕಳಿಗೆ ಅನುಸಾರವಾಗಿ ಜನರೇಷನ್ ಅವ್ರ ಜೊತೆಗೆ ನಾವು ಕಲಿಬೇಕು. ಅವರ ಅವರ ಆಳಕ್ಕೆ ಇಳಿದು ಕಲ್ಸೋದು ತುಂಬಾ ಮುಖ್ಯ ಅಂತೀರಿ. ಒಟ್ಟಾರೆ ನಿಮ್ಮ ಇದು ಗಮಕ ಪಯಣ ಆಯ್ತು, ಕವಿಯ ಆಗಿ ನಿಮ್ಮ ಒಂದು ಕವನವನ್ನ ಕೇಳಿದ್ದಾಯ್ತು. ಇನ್ನೊಂದು ಆಸೆ ಇದೆ ಮೇಡಮ್, ನಿಮ್ಮ ಒಂದು ಸಂಗೀತವನ್ನ ಕೇಳ್ಬೇಕು ಅಂತ. ದಾಸರ ಕೀರ್ತನೆ ನಿಮ್ ಕಡೆಯಿಂದ ಒಂದು ಆಗ್ಬಿಟ್ರೆ ನಮ್ಮ ಈ ಸಂದರ್ಶನ ನಾವು ಮಾಡಿದಕ್ಕೂ ಸಾರ್ಥಕತೆ ಅಂತ ಅನ್ಸುತ್ತೆ ಮೇಡಮ್. ಖಂಡಿತ ಒಂದು ಚಿಕ್ಕದು ಹೇಳ್ತೇನೆ. ರೈಟ್ ಮೇಡಮ್. ಇದನ್ನ ಹೇಳ್ಕೊಟ್ಟರು ನಮ್ಮ ಗುರುಗಳು ಸಂಧ್ಯಾ ಶ್ರೀವತ್ಸನ್ ಅಂತ. ವಾವ್. ನಂತರ ಈಗ ಪುರಂದರ ಆರಾಧನೆಗೆ ಸಹಾಯ ಮಾಡಿದವರು ಅರ್ಚನಾ ಶ್ರೀರಾಮನ್. ಸೊ ಅವರಿಗೆ ನನ್ನ ಆಭಾರ. ನೋಡಿ, ಗುರು ವಂದನೆ ಮುಖೇನ. ಬಂದನೆ ನೀರಂಗ ಬಂದನೆ, ಬಂದನೆ ನೀರಂಗ ಬಂದನೆ, ತಂದೆ ಬಾಲಕೃಷ್ಣ ನವನೀತ ಚೋರ 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 ಬಂದನೆ ನೀರಂಗ ಬಂದನೆ. ಘಲು 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 ರೆಂಬೋ ಪೊನ್ನಂದುಗೆ ಗೆಜ್ಜೆ, ಹೊಳೆ ಹೊಳೆ ಹೊಳೆಯುವ ಪಾದವನೂರುತ್ತ, ಘಲು 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 ರೆಂಬೋ ಪೊನ್ನಂದುಗೆ ಗೆಜ್ಜೆ, ಹೊಳೆ ಹೊಳೆ ಹೊಳೆಯುವ ಪಾದವನೂರುತ್ತ, ನಲಿ ನಲಿದಾಡುವ ಮುಂಗುರ ಅರಳೆಲೆ, ಥಳ 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 ಹೊಳೆಯೂತ ಶ್ರೀಕೃಷ್ಣ, ನಲಿ ನಲಿದಾಡುತ್ತ ಮುಂಗುರ ಅರಳೆಲೆ, ಥಳ 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 ಹೊಳೆಯೂತ ಶ್ರೀಕೃಷ್ಣ ಬಂದನೆ ನೀರಂಗ ಬಂದನೆ, ತಂದೆ ಬಾಲಕೃಷ್ಣ ನವನೀತ ಚೋರ ಬಂದನೆ ನೀರಂಗ ಬಂದನೆ. ಹಿಡಿ 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 ಎಂದು ಪುರಂದರ ವಿಠಲನ ದುಡು 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 ದುಡನಿ ಓಡುತ್ತಾ,
ಹಿಡಿ 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 ಎಂದು ಪುರಂದರ ವಿಠಲನ ದುಡು 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 ದುಡನಿ ಓಡುತ್ತ ನಡಿ 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 ಎಂದು ಮೆಲ್ಲನೆ ಪಿಡಿಯಲು ಬಿಡಿ ಬಿಡಿ ಬಿಡಿದಮ್ಮಯ್ಯ ಎನ್ನುತ್ತ ನಡಿ 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 ಎಂದು ಮೆಲ್ಲನೆ ಪಿಡಿಯಲು ಬಿಡಿ ಬಿಡಿ ಬಿಡಿದಮ್ಮಯ್ಯ ಎನ್ನುತ್ತ ಬಂದನೇ ರಂಗ ಬಂದನೇ ಎನ ತಂದೆ ಬಾಲಕೃಷ್ಣ ನವನೀತ ಚೋರ ಬಂದನೇ ರಂಗ ಬಂದನೇ 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 ಬಂದನೇ. ಜೈ ಶ್ರೀ ಕೃಷ್ಣ. ಮೇಡಮ್ ನೀವು ಇಷ್ಟು ಕರೆದಾಗ ಮುದ್ದಾದ ಬೆಣ್ಣೆ ಕೃಷ್ಣ ಬರ್ದಲೇ ಇರ್ತಾರ ಮೇಡಮ್? ನಿಮ್ಮ ಒಂದು ಈಗ ನೀವು ಇತ್ತೀಚೆಗೆ ತಾನೇ ದಾಸರ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಪುರಂದರ ದಾಸರ ಆರಾಧನೆ ಮುಗಿಸ್ಕೊಂಡು ಬಂದು ಶ್ರಮ ಆಗಿತ್ತು. ಬಟ್ ನಾವು ನಿಮ್ಗೆ ಹೆಚ್ಚಿನ ಶ್ರಮನ ಕೊಟ್ಬಿಟ್ವಿ ಇವತ್ತು. ನಾನು ಎಲ್ಲಾ ಸಾಧಕರಿಗೂ ಕಡೆಯದಾಗಿ ಕೇಳೋ ಒಂದು ಕಡೆ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ತುಂಬಾ ಚೆನ್ನಾಗಿತ್ತು. ರೈಟ್. ಸೊ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ, ನಿಮ್ಮ ಬಾಲ್ಯದಿಂದ ನಿಮ್ಮ ಎಲ್ಲ ಒಂದು ಗಮಕ ಆಗಿರ್ಬಹುದು, ಸಂಗೀತ ಆಗಿರ್ಬೋದು, ಕನ್ನಡ ಕಲಿಕೆ ಆಗಿರ್ಬೋದು, ಒಂದು ಮೆಣಕು ನೋಟವನ್ನ ಮಾಡಿದ್ವಿ ಅಂತ ಒಂದು ನಮಗೆ ಸಂತೃಪ್ತಿ ಇದೆ. ನಿಮ್ಗೂ ಖುಷಿ ಆಯ್ತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಅಮೂಲ್ಯವಾದ ಕ್ಷಣ ಮತ್ತು ಸಮಯನ ಕೊಟ್ಟಿದ್ದೀರಿ ನನ್ಗೆ. ನಿಮ್ಮ ಒಂದು ಶ್ರದ್ಧೆ, ನೀವು ಕಲ್ಸ್ಕೊಡ್ತಿರುವಂತಹ ಒಂದು ಪರಿಕ್ರಮವೇ ಮಕ್ಕಳನ್ನ ಯಶಸ್ಸಿನ ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ. ಇದೇ ರೀತಿ ನೀವು ಎಲ್ಲಾ ಮಕ್ಕಳಿಗೂ ನಿಮ್ಮ ವಿದ್ಯಾ ಸಾಧನೆಯ ದಾರಿಯನ್ನ ಅರಿತಾ ಬನ್ನಿ. ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಮೇಡಮ್, ಆ ಕೃಷ್ಣನಲ್ಲಿ ಕೇಳ್ಕೊತೇವೆ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ತುಂಬಾ ಧನ್ಯವಾದಗಳು. ಅಷ್ಟೇ ನಾನು ಸಾಧಿಸಿಲ್ಲ. ಇಲ್ಲ ಮೇಡಮ್, ಅದೇ ನನ್ನ ಜೀವನದಲ್ಲಿ ಏನೇನಾಗಿದೆಯೋ ಖಂಡಿತ ಅದು ಕೆಲವನ್ನ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ಇಲ್ಲ ಮೇಡಮ್, ನೀವು ಒಂದು ಕ್ರಿಕೆಟ್ ಅಲ್ಲಿ ಆಲ್ ರೌಂಡರ್. ನೀವೆಲ್ಲಾನು ಕೂಡ ಇನ್ನೊಂದ್ ತರ ಏನ್ ಹೇಳ್ಬೋದು, ಜಾಕ್ ಆಫ್ ಆಲ್ ಮಾಸ್ಟರ್. ಕಲಿಯೋದು ಎಷ್ಟೊಂದಿದೆ ಅಲ್ವಾ, ಕಲಿಕೆ ನಿರಂತರ. ಬಟ್ ಒಟ್ಟಾರೆ ನಿಮ್ಮ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು.